ಸೋದರ ಸೋದರಿಯರ, 3 ಬಾರಿ ಓಂಕಾರದೊಂದಿಗೆ ಇಂದಿನ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ, ಸರ್ವ ಹೃದಯದಲ್ಲಿ ಅಡಗಿರುವಂತಹ ಪರಾತ್ಪರ ಚೈತನ್ಯಕ್ಕೆ ವಂದಿಸಿ. ಈ ಕಾರ್ಯಕ್ರಮದ ಅಂದರೆ ಕರ್ನಾಟಕ ಫೆಡರೇಷನ್ ಥಿಯಾಸಫಿಕಲ್ ಸಮ್ಮೇಳನದ 113ನೇ ಸಮ್ಮೇಳನದ ಜೊತೆಗೆ ಬಳ್ಳಾರಿ ಸೊಸೈಟಿಯ ಶತಮಾನೋತ್ಸವದ ಕಾರ್ಯಕ್ರಮದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಅಡ್ಕೊಂಡಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಮೇಡಮ್ ಅವ್ರಿಗೂ, ಸಿಂಗೇ ಸರ್ ಅವ್ರಿಗೂ ಹಾಗೂ ಎಲ್ಲ ಸಹೋದರ ಸಹೋದರಿ, ನಮ್ಮ ಆರ್ಷೇಯ ಕಾಲದಿಂದಲೂ ಸಹ ಸನಾತನ ಕಾಲದಿಂದಲೂ ಬಹಳ ಹಿಂದೆ ಹೇಗಿತ್ತು ನಮ್ಮ ಸಮಾಜ, ದೇಶ, ಪರಿಸ್ಥಿತಿ ಅನ್ನೋದನ್ನು ನಾವು ನೋಡೋಕ್ಕೆ ಹೊರಟು ಇತಿಹಾಸದ ಪುಟಗಳಲ್ಲಿ ಬಹಳ ಹಿಂದೆ ಅಂದರೆ ಋಷಿಮುನಿಗಳ ಕಾಲದಿಂದ ಗಾರ್ಗಿ ಮೈತ್ರೇಯರು, ಎಂತಹ ಋಷಿ ಪುಂಗವರು, ಋಷಿ ಮಾತೆಯರು, ಹಾಗೆ ದಾಸರು, ವಚನಕಾರರು, ಸಾಹಿತ್ಯ ಲೋಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಎಂತಹ ವಿಧವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಾ ಇದ್ದೀವಿ ನಮ್ಮ ಥಿಯೋಸಫಿಕಲ್ ಸೊಸೈಟಿಯ ವಾಗ್ಮಯದಲ್ಲಿ ಎಂತಹ ಒಂದು ಕುಟುಂಬದ ಅಂದರೆ ಸರ್ವತೋಮುಖ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಹಿಂದಿನಿಂದಲೂ ಕೂಡ ಕುಟುಂಬಗಳಲ್ಲಿ ಪೋಷಕರ ಪಾತ್ರ ಹೇಗಿತ್ತು ಅನ್ನೋದಕ್ಕೆ ಅಂತಹ ಮಹಾನ್ ಆದರ್ಶ ವ್ಯಕ್ತಿಗಳು, ಆದರಣೀಯ ವ್ಯಕ್ತಿಗಳು ಇಂದು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಯೇ ಉದಾಹರಣೆಯಾಗಿದೆ. ಬಹಳ ಹಿಂದೆ ಏನಪ್ಪ, ಎಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಆ ಮಕ್ಕಳಿಗೆ ಅದನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳು, ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಸತ್ಯ, ನ್ಯಾಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಇವುಗಳನ್ನೆಲ್ಲ ಮೈಗೂಡಿರುವಂತಹ ಬದುಕಿಗೆ ರೂಪಿಸುವಂತಹ ವ್ಯವಸ್ಥೆ ಏನಿದೆ ಅದೇ ಸರ್ವತೋಮುಖ ಬೆಳವಣಿಗೆ ಅಂತ. ನಮ್ಮ ಹಿಂದಿನ ಕಾಲದಿಂದ ನಾವು ನೋಡ್ತಾ ಬಂದಿದ್ದೇವೆ ಎಂತಹ ಒಂದು ಪರಿಸ್ಥಿತಿ ಇತ್ತು, ಎಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇತ್ತು ಅನ್ನೋದು. ಆ ಹಿಂದಿನ ಕಾಲದಲ್ಲೆಲ್ಲ ಎಂತಹ ಒಂದು ಆದರ್ಶವನ್ನು ಮಕ್ಕಳಿಗೆ ಮೈಗೂಡಿಸ್ತಿದ್ರಪ್ಪ ಅಂತ ಹೇಳಿದ್ರೆ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾವು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ನೋಡಿ, ಯಾವತ್ತೂ ಮರೆಯದೇ ಇರುವಂತಹ ಹಿಂದೂಸ್ತಾನ ಯಾವತ್ತು ನೋಡಿ, ಇಂದಿನ ಆದರಣೀಯ ವ್ಯಕ್ತಿಗಳು ಏನಿದ್ದಾರೆ ಇವತ್ತು ಪ್ರಪಂಚಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಯಾವತ್ತೂ ಹಿಂದೂಸ್ತಾನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ನಿಟ್ಟಿನಲ್ಲಿ ಅಂದರೆ ನೋಡಿ ಹೇಗಿದೆ, ಆ ಒಂದು ಮಹಾ ಆದರ್ಶ ಗುಣಗಳನ್ನು ಬೆಳೆಸ್ತಾ ಇದ್ದರು. ಎಲ್ಲಿಂದ ಪ್ರಾರಂಭದಿಂದಲೂ ಕೂಡ ಯಾವತ್ತೂ ಇವತ್ತು ಕೋಟಿ ಜನ ಇದ್ದಾರೆ, ಆದರೆ ಕೋಟಿಗಳಲ್ಲಿ ಕೋಟಿಗೊಬ್ಬರನ್ನ ಮಾತ್ರ ನೆನೆಸ್ಕೊಳ್ತೀವಿ. ಅಂತಹ ಆದರಣೀಯ ಎಕ್ಸ್ಟ್ರಾಡಿನರಿ ಅಂತಾರೆ, ಅಸಾಧಾರಣ ವ್ಯಕ್ತಿಗಳು ಪ್ರಪಂಚಕ್ಕೆ ಏನು ಅಂದು ತಮ್ಮ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಅಂತಹ ಪೋಷಕರ ಒಂದು ಸರ್ವತೋಮುಖ ಬೆಳವಣಿಗೆಗೆ ಬಹಳ ಹಿಂದಿನಿಂದಲೂ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕೊಡುಗೆಯನ್ನು ಕೂಡ ನಾವು ನೋಡಿದ್ದೇವೆ. ನಿಜವಾಗ್ಲೂ ಕೂಡ ಹೇಳಬೇಕಂದ್ರೆ ಉದಾಹರಣೆಗೆ ಗಾಂಧೀಜಿಯವರು ಆಗಿರ್ಬೋದು, ಶಿವಾಜಿಯವರಿಗೆ ಅವರ ತಾಯಿ ತನ್ನ ಮಗುಗೆ ಹಾಲು ಉಣಿಸುವ ಸಂದರ್ಭದಲ್ಲಿ ಅಂತಹ ಶಕ್ತಿಯನ್ನು ತುಂಬಿದ್ರು. ಮತ್ತು ಇನ್ನೂ ಹಿಂದಕ್ಕೆ ಹೋದರೆ ಗರ್ಭದಲ್ಲಿ ಇದ್ದಾಗ ತಾಯಿ ಸುಭದ್ರಾದೇವಿ, ಖಯಾದು ಆಗಲಿ, ಭಕ್ತ ಪ್ರಹ್ಲಾದ, ಅಭಿಮನ್ಯು ಎಲ್ಲಿ ಚಕ್ರವ್ಯೂಹ ಬೇಯಿಸಿದ್ದನ್ನು ಕಲ್ತಿದ್ದಂತಹದ್ದು ತಾಯಿ ಗರ್ಭದಲ್ಲಿ. ನೋಡಿ, ಎಂತಹ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಮ್ಮ ಹಿಂದಿನ ಕಾಲದಿಂದ ಅಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ಕೊಡುಗೆ ಏನಂದರೆ ಪೋಷಕರ ಪಾತ್ರ ಸರ್ವತೋಮುಖ ಬೆಳವಣಿಗೆ. ಅಂದರೆ ಇವತ್ತು ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನು ಮಾಡುವಂತಹ ಒಂದು ಅವಕಾಶ ನಮಗೆ
ಅಂದು ಅಂತಹ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಇಂದಿನ ಒಂದು ವಾತಾವರಣ, ಪರಿಸ್ಥಿತಿ, ಜೀವನ, ಬದುಕು, ಕುಟುಂಬ ಹೇಗಿತ್ತು, ಸಮಾಜ ಹೇಗಿತ್ತು, ಮನಸ್ಥಿತಿಗಳು ಹೇಗಿದ್ರು, ಎಲ್ಲೆಲ್ಲೂ ಶಾಂತಿ, ನೆಮ್ಮದಿ, ಸಂತೋಷ, ಆನಂದ, ಕುಟುಂಬದಲ್ಲಿ ತೃಪ್ತಿ, ಸಹನೆ, ಖುಷಿ, ಸಂತೋಷ ಎಲ್ಲ ತುಂಬಿತ್ತು. ಆದರೆ ಇಂದು ಅಶಾಂತಿಯ ಗೂಡಾಗಿದೆ, ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಇದೆ. ಗುರು ಹಿರಿಯರನ್ನು ಕಂಡರೆ ಭಕ್ತಿ ಇಲ್ಲಿರುವಂತಹ ಸ್ಥಿತಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಸಿಗ್ತಾ ಇಲ್ಲ. ಇವತ್ತಿಗೆಲ್ಲ ಕಾರಣ ನಾವು ಹೇಳ್ತೀವಿ, ಇವತ್ತು ಟೆರರಿಸ್ಟ್ ಅಂತ ಹೇಳ್ತಿದ್ದೀವಲ್ವ, ಭಯೋತ್ಪಾದಕರು. ಯಾರು ಅವರು ಭಯೋತ್ಪಾದಕರು? ಅವ್ರನ್ನ ಸೃಷ್ಟಿಸಿ ಇವತ್ತು ಪ್ರಪಂಚಕ್ಕೆ ಕೊಡುಗೆಯಾಗಿ ಬಿಟ್ಟಿರುವಂಥವ್ರು ಯಾರಪ್ಪ ಅಂತೇಳಿದ್ರೆ, ಒಂದು ದೃಷ್ಟಿಯಿಂದ ನಮ್ಮನ್ನೇ ನಾವು ನೋಡ್ಕೊಳ್ಬೇಕಾಗತ್ತೆ. ಪ್ರೀತಿಯಿಂದ ವಂಚಿತರಾಗಿರುವಂಥವರೆಲ್ಲರೂ ಇವತ್ತು ಭಯೋತ್ಪಾದಕರೇ. ಒಂದು ದೃಷ್ಟಿಯಿಂದ ನೋಡಬೇಕಂದ್ರೆ ಹೊರಗಡೆ ಇರ್ಬೋದು, ಆದರೆ ಒಳಗಡೆನೂ ಕೂಡ ಅಂತಹ ಭಯೋತ್ಪಾದನೆಯ ಸ್ಥಿತಿನ ನಾವು ಪ್ರಪಂಚಕ್ಕೆ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರೀತಿನೇ ಇಲ್ಲ ಇವತ್ತು. ಜೊತೆಗೆ ಇವತ್ತು ಪ್ರೀತಿನೇ ದೇವರು, ಲವ್ ಇಸ್ ಗಾಡ್ ಅಂತ ಹೇಳ್ತಾರೆ. ಆ ಪ್ರೀತಿಯನ್ನು ಮರೆತು ಇವತ್ತು ನಮ್ಮ ಕುಟುಂಬಗಳು, ಬದುಕುಗಳು, ಜೀವನಗಳು ರೂಪಿಸ್ಕೊಂಡಿದೆ. ಅಂತಹ ಒಂದು ಬದುಕು, ಜೊತೆಗೆ ಹಣ. ಮ್ಯಾನ್ ಶುಡ್ ಮೇಕ್ ಎ ಮ್ಯಾನ್ ಅಂತ ಹೇಳ್ತಾರೆ, ನಾಟ್ ಎ ಟೀಚರ್, ಇಂಜಿನಿಯರ್, ಎಕ್ಸೆಟ್ರಾ. ಏನಾದರೂ ಆಗಪ್ಪ, ಡಾಕ್ಟ್ರ್ ಆಗ್ತಿಯಾಗು, ಇಂಜಿನಿಯರ್ ಆಗ್ತಿಯಾಗು, ಏನಾದರೂ ಮ್ಯಾನ್ ಶುಡ್ ಮೇಕ್ ಎ ಮ್ಯಾನ್. ಮೊದಲು ಮನುಷ್ಯನಾಗಪ್ಪ. ಹಿಂದೆ ಆ ರೀತಿ ಬೆಳೆಸ್ತಾ ಇದ್ರು. ಆದರೆ ಇವತ್ತು ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪರ್ಸೆಂಟೇಜ್ ತೆಗಿಬೇಕು, ಓದು. ನಮ್ಮ ಮಕ್ಕಳು ಡಾಕ್ಟ್ರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ಆಫೀಸರ್ಸ್ ಆಗಿದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ, ಸಮಾಜ ಹೇಗಿದೆ, ಎಂತಹ ಒಂದು ಸ್ಥಿತಿಯನ್ನು ಕ್ಷಣಕ್ಕೂ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು ನೋಡಿ. ಆದರೂ ಇಂದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಈಗಲೂ ಕೂಡ ನಾವು ಎಚ್ಚೆತ್ಕೊಂಡು ನಿಜವಾಗ್ಲೂ ಕೂಡ ಆ ಮಕ್ಕಳಿಗೆ ನೋಡಿ, ಚಿಕ್ಕ ವಯಸ್ಸಿಗೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ಲಿ ಪ್ರೀತಿ ಸಿಗಬೇಕು, ಎಲ್ಲಿ ಆಧ್ಯಾತ್ಮಿಕ, ಹಿಂದೆ ನಮಗೆ ಮಾರಲ್, ನೈತಿಕ ಪಾಠಗಳಿತ್ತು. ಆದರೆ ಇವತ್ತು ಮನೆಯಲ್ಲಿ ಗುರಿಯರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅಜ್ಜಿ, ತಾತ, ಅವಿಭಕ್ತ ಕುಟುಂಬಗಳಿದ್ದು ಎಲ್ಲ ಕಲಿಸ್ತಾ ಇದ್ದರು. ಆದರೆ ಇವತ್ತು ಇರೋ ತಂದೆ ತಾಯಿ ಮಗು ಇದ್ದರೆ ಆ ಮಗುನೂ ಚಿಕ್ಕ ವಯಸ್ಸಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಅಲ್ಲಿ ಹೋದ್ರೆ ನಮ್ಮ ಮಗು ಒಳ್ಳೆ ಚೆನ್ನಾಗಿ ರ್ಯಾಂಕ್ಸ್ ತೆಗಿತಾನೆ, ಪರ್ಸೆಂಟೇಜ್ ತೆಗಿ, ಕಾಂಪಿಟೇಷನ್ನು ಬರೀ ಪರ್ಸೆಂಟೇಜ್. ಆದ್ದರಿಂದ ನಮ್ಮ ಮಕ್ಕಳು ಇವತ್ತು ಏನು ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ನಾವು ಅಂದ್ಕೊಂಡಂಗೆ ಡಾಕ್ಟ್ರ್ ಆಗಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಫಾರಿನ್ಗೆ ಹೋಗ್ಬೇಕಾ, ಫಾರಿನ್ಗೆ ಹೋಗಿದ್ದಾರೆ, ಕೋಟಿಗಳು ಸಂಪಾದನೆ ಮಾಡಬೇಕಾ, ಮಾಡಿದ್ದಾರೆ. ಆದರೆ ಏನಾಗಿದೆ, ಆರ್ಥಿಕವಾಗಿ ಬೆಳೆಸ್ತಾ ಇದ್ದೀವಿ, ದೈಹಿಕವಾಗಿ ಬೆಳೆಸ್ತಾ ಇದ್ದೀವಿ. ಅವ್ರು ಕೇಳಿದ್ದನ್ನ ಬೇಡ ಅಂದ್ರೂ ನಮ್ಮ ಪ್ರೀತಿ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತೇಳಿ ಅತೀ ಸುಖವಾಗಿ ದೈಹಿಕವಾಗಿ ಬೆಳೆಸ್ತಾ ಇದ್ದೀವಿ. ಆರ್ಥಿಕವಾಗಿ ಕೋಟಿ ಹಣ ಮಾಡಿಕೊಡ್ತಾ ಇದ್ದೀವಿ. ಆದರೆ ನೈತಿಕವಾಗಿ ನೋಡಿ ಇವತ್ತು ಈ ಸ್ಥಿತಿಗೆ ಹೊರಗಡೆ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಕೂಡ ಪೋಷಕರ ಪಾತ್ರ ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಮಕ್ಕಳಿಗೆ ಬೆಳೆಯುವಂತಹ ಒಂದು ಸಂದರ್ಭ, ಮೊದಲನೇ ಅವಕಾಶ ಇರುವಂಥದ್ದು ಕುಟುಂಬದಲ್ಲಿ, ಪೋಷಕರಲ್ಲಿ. ಆ ಪೋಷಕರಲ್ಲಿ ಆ ಮಾನವೀಯ ಮೌಲ್ಯಗಳನ್ನ ರೂಪಿಸ್ಕೊಂಡು ಅಂತಹ ಕುಟುಂಬಗಳು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೆಜ್ಜೆಗೂ ಅಂಥವರು ಇವತ್ತಿಗೂ ಕೂಡ ಇದ್ದಾರೆ. ಅಂತಹ ಕುಟುಂಬಗಳು ಹೆಚ್ಚಾಗಬೇಕು. ಅಂತಹ ನಾವು ಗುಣಗಳನ್ನು, ಮಾನವೀಯ ಮೌಲ್ಯಗಳನ್ನ ಬರೀ ಮಕ್ಕಳಿಗೆ ಆಸ್ತಿ, ಹಣ, ಐಶ್ವರ್ಯ, ಆಡಂಬರ ಇಂತಹ ಜೀವನವನ್ನು ರೂಪಿಸುವುದಕ್ಕೆ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಂದ್ರೆ ಮಕ್ಕಳನ್ನು ಮಾನವೀಯ ಮೌಲ್ಯಗಳನ್ನು ತುಂಬಿರುವಂತಹ ವ್ಯಕ್ತಿಗಳನ್ನು ರೂಪಿಸಬೇಕಾಗಿದೆ. ನಾವು ಇವತ್ತು ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯಗಳು ಇವತ್ತು ಎಲ್ಲಿ ಕೂಗಿ ಹೇಳಬೇಕಾಗಿದೆ. ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ಹಿಂದಿನ ಕಾಲದಲ್ಲಿ ಎಂತಹ ಒಂದು ಆದರ್ಶನ ಹೊತ್ಕೊಂಡು ಪೋಷಕರು ರೆಡಿ ಆಗ್ತಿದ್ರಪ್ಪ ಮಕ್ಕಳನ್ನ ಬೆಳೆಸೋದಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಹಿರಿಯರೇ ಹೇಳಿದಂಥದ್ದು. ಒಮ್ಮೆ ಅದು ಒಬ್ಬ ತಾಯಿಗೆ 3 ಮಕ್ಕಳಿರ್ತಾರೆ. ಆ ದೇಶದಲ್ಲಿ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧಕ್ಕೆ ಯೋಧರನ್ನು ಕಳಿಸ್ಬೇಕಾಗಿರುತ್ತೆ. ಆ ತಾಯಿಗೆ 3 ಮಕ್ಕಳಿರ್ತಾರೆ. ನನ್ನ ಒಬ್ಬ ಮಗನನ್ನು ಕಳಿಸ್ತೇನೆ ಅಂತ ಕಳಿಸ್ಕೊಡ್ತಾರೆ. ಆ ಮಗು ಯುದ್ಧದಲ್ಲಿ ವೀರಮರಣನ ಹೋಗ್ತಾರೆ. ಆ ಅಂಗರಕ್ಷಕ ಆ ಬಟ್ಟೆನ ತೊಗೊಂಡು ಬರ್ತಾನೆ. ಅದನ್ನು ನೋಡಿ ಅವಳು ಕಣ್ಣೀರು ಹಾಕಲೇ ಇಲ್ಲ. ಇನ್ನೊಬ್ಬ ಮಗನನ್ನು ನೀನು ಹೋಗು ಮಗು ಅಂತ ಕಳಿಸ್ಕೊಡ್ತಾನೆ. ಆ ಮಗುನು ವೀರ ಸ್ವರ್ಗವನ್ನು ಹಾಕ್ತಾನೆ. ಇನ್ನೊಂದು ಮಗು ಅವನು ಅಂಗರಕ್ಷಕ ಬಟ್ಟೆ ತರ್ತಾನೆ. ಇನ್ನೊಂದು ಮಗುವನ್ನು ಕಳಿಸ್ಕೊಡ್ತಾಳೆ, ಹೋಗಪ್ಪ ನೀನು ಕೂಡ ಆ ಮಾತೆಯ ಮಡಿಲಿಗೆ ನಿನ್ನನ್ನು ಹಾಕಿಸ್ಕೊಳ್ಳು ಅಂತ. ಆ ಮಗುನೂ ವೀರ ಸ್ವರ್ಗ ಹಾಕಿಬಿಡತ್ತೆ. ಆ ಮಗು ಆ ಅಂಗರಕ್ಷಕ ಆ ಮಗುವಿನ ಮಗನ ಬಟ್ಟೆಯನ್ನು ತರ್ತಾಳೆ. ಅದನ್ನು ನೋಡಿ ಹೇಳ್ತಾಳಂತೆ. ಇವನಿಗೆ ಆಶ್ಚರ್ಯ
ಆಶ್ಚರ್ಯ, 3 ಮಕ್ಕಳು ಹೋದಾಗಲೇ ಈ ತಾಯಿ ಅಳಲಿಲ್ವಲ್ಲ, ಈಗ ಯಾಕೆ ಹೇಳ್ತಾ ಇದ್ದಾಳೆ ಅಂತ ಕೇಳಿದಾಗ, ಅಮ್ಮ ಯಾಕ್ರಮ್ಮ ಅಂದಾಗ, ಅಯ್ಯೋ ನಾನು ಅದಕ್ಕೆಲ್ಲಪ್ಪ ಹೇಳ್ತಿದ್ದು, ಇಂಥ ಒಂದು ಅವಕಾಶ ಸಿಕ್ಕತ್ತೆ ಅನ್ನೋದ್ರೆ ಇನ್ನೂ ಒಬ್ಬ ಮಗುವಿಗೆ ಜನ್ಮವನ್ನು ನೀಡ್ತಾ ಇದ್ನಲ್ಲ ನಾನು, ಅಂಥ ಅವಕಾಶದಿಂದ ನಾನು ವಂಚಿತನಾದೆ ಅಂತ ನನಗೆ ದುಃಖ ಆಗ್ತಿದೆ ಅಂತ ಹೇಳ್ತಾರೆ. ನೋಡಿ ಎಂತಹ ಒಂದು ಆದರ್ಶವನ್ನು. ಇನ್ನೂ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇದು ನಡೆದಂತಹ ಘಟನೆ ನಮ್ಮ ಬಹಳ ವರ್ಷಗಳ ಹಿಂದೆ ಪೇಪರಲ್ಲಿ ಬಂದಿದ್ದಂಥದ್ದು. ಅಂದಿನ ಕಾಲದಲ್ಲಿ ವಿದೇಶದಲ್ಲಿ ಸ್ಕಾಟ್ಲೆಂಡಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟ್ರು ಹೋಗ್ತಾರೆ ಭೇಟಿ ಆಗೋದಕ್ಕೆ ಶಾಲೆಗೆ. ನೀನು ಇವತ್ತು ಆ ಮಗು ಆ ಸ್ಕಾಟ್ಲ್ಯಾಂಡ್ನಲ್ಲಿ ಆ ವ್ಯಕ್ತಿ ದೊಡ್ಡ ಅಧಿಕಾರಿ, ದೊಡ್ಡ ಶ್ರೀಮಂತ ಆಗಿರ್ತಾನೆ. ಅವ್ರನ್ನ ಕೇಳ್ತಾರೆ, ಈ ಸ್ಥಿತಿಗೆ ಬರೋದಕ್ಕೆ ನಿನ್ನ ಕಾರಣ ಏನಪ್ಪ ಅಂತ ಹೇಳಿದಾಗ ಆ ಮನುಷ್ಯ ಹೇಳ್ತಾನಂತೆ, ಆನೆಸ್ಟಿ ಅಂತ, ಅಂದರೆ ಪ್ರಾಮಾಣಿಕತೆಯಿಂದ ಈ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವೇ ಅಂತ ಆ ಪತ್ರಕರ್ತರು ಕೇಳಿದಾಗ, ಹೌದು ಹೇಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಚಿಕ್ಕವನಿದ್ದಾಗ ನಮ್ಮ ಜಾತಿ ಬೆಸ್ತರು, ನಾವು ಮೀನು ಹಿಡಿಲಿಕ್ಕೆ ಅಂತ ಹೋಗ್ತಾಯಿದ್ವಿ. ನಮ್ಮ ತಂದೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ದಿನ ಹೋದ್ವಿ, ದಿನವೂ ಹೋಗ್ತಾಯಿದ್ವಿ, ಮೀನು ಸಿಗ್ತಿರಲಿಲ್ಲ. ಒಂದು ದಿನ ಮೀನು ಸಿಕ್ಬಿಡ್ತು, ದೊಡ್ಡ ಮೀನು. ನನಗೆ ಖುಷಿ ಆಗಿಬಿಡ್ತು. ನಮ್ಮ ತಂದೆಗೆ ಅದನ್ನು ತೋರಿಸ್ಬಿಟ್ಟು, ಅಪ್ಪ ಮೀನು ಸಿಕ್ಬಿಟ್ಟಿದೆ, ಸಕ್ಸಸ್ ಆಗಿಬಿಟ್ಟಿದೆ, ಈ ಮೀನನ್ನು ತೊಗೊಂಡು ಹೋಗೋಣ ಅಂತ ಕೇಳಿದೆ. ಇಲ್ಲ ಮಗು, ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ, ಮೀನು ಹಿಡಿದಿದ್ದೀವಲ್ಲ, ನನ್ನದ್ದೇ ಅಲ್ವೇ ಅಂದಾಗ ಆ ತಂದೆ ಹೇಳ್ತಾರಪ್ಪ, ನೋಡಪ್ಪ ಅಲ್ಲಿ ಹಾಕಿದರೆ 1 ಗಂಟೆಯ ನಂತರ ಮೀನನ್ನು ಹಿಡಿಯಬಾರದು ಅಂತ ಹೇಳಿದ್ದಾರೆ. ಅದರಿಂದ ಈಗ 1 ಗಂಟೆ ನಂತರ ನಾವು ಹಿಡಿದಿದ್ದೇವೆ, ಇದು ನಮಗೆ ಸಲ್ಲತಕ್ಕದ್ದಲ್ಲಪ್ಪ. ಇದು ಪ್ರಾಮಾಣಿಕತೆಯ ಬದುಕಿನ ಜೀವನದ ರಹಸ್ಯವನ್ನು ನಮ್ಮ ತಂದೆ ನಾನು ಚಿಕ್ಕ ಮಗುವಾಗಿದ್ದಾಗ ಹೇಳಿಕೊಟ್ಟಂಥದ್ದು. ಅದರಿಂದ ನಾನು ಇವತ್ತು ಈ ಸ್ಥಿತಿ ಬಂದಿದ್ದೇನೆ ಅಂತ ಹೇಳ್ತಾರೆ. ನೋಡಿ ಎಂತಹ ಮೌಲ್ಯಗಳು, ಇಂತಹ ಮೌಲ್ಯಗಳನ್ನು ತುಂಬಿದಂತಹ ಒಂದು ವ್ಯಕ್ತಿಗಳನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡಬೇಕಾಗಿದೆ. ಪ್ರಪಂಚದ ಎಲ್ಲವೂ ಸಿಗುತ್ತೆ, ನಾವು ಅಂದುಕೊಂಡಿದ್ದನ್ನು ಬೇಕಾದಲ್ಲಿ ಹೇಗೆ ಬೇಕಾದರೂ ಪಡಿಬೋದು. ಆದರೆ ಮಾನವೀಯ ಮೌಲ್ಯವನ್ನು ಹೊಂದಿರುವಂಥ ಎಷ್ಟು ಜನ ಇದ್ದಾರೆ? ಕೋಟಿ ಜನಗಳನ್ನು ನಾವು ನೆನೆಸ್ಕೊಳ್ತಾ ಇಲ್ಲ. ಕೋಟಿಗೊಬ್ಬರು ಎಕ್ಸ್ಟ್ರಾಡಿನರಿ, ಅಸಾಧಾರಣ ವ್ಯಕ್ತಿಗಳು ಒಬ್ಬೊಬ್ಬರೇ ಸಾಕು. ಒಬ್ಬೊಬ್ಬರು ಇಡೀ ಪ್ರಪಂಚದ ಇತಿಹಾಸವನ್ನೇ ಬದಲಾಯಿಸುವಂತಹ ಉದಾಹರಣೆಗಳನ್ನು ನಮ್ಮ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಲೂ ಕೂಡ ಇಂದು ಮುಂದೆ ನಮಗೆ ಈ ಸಂದರ್ಭದಲ್ಲಿ ಇಂದು ನಮಗೆ ಅವಕಾಶ ಬರುತ್ತಿದೆ. ಅಂತಹ ನಾವು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಹೋಗೋಣ. ಮತ್ತು ಅಂತಹ ಒಂದು ಅವಕಾಶವನ್ನು ನಮ್ಮ ಪಾಲಿಗೆ ಒದಗಿರುವಂತಹ ಗೃಹಸ್ಥಾಶ್ರಮ ಇದು. ಈ ಆಶ್ರಮದಲ್ಲಿ ಎಂತಹ ವ್ಯಕ್ತಿಗಳನ್ನು ನಾವು ಪ್ರಪಂಚಕ್ಕೆ ನೀಡುವಂತಹ ಕೊಡುಗೆಯನ್ನು ನಾವು ಉಪಯೋಗಿಸ್ಕೊಳ್ಳುವಂತಹ ಅವಕಾಶವನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಅವರ ಮುಂದಿನ ಒಂದು ಭವಿಷ್ಯದ ಪ್ರಪಂಚ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ನಮಗೆ ಬಂದಿದ್ದೇ ಆದರೆ ಅಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ, ಅಂತಹ ಕೊಡುಗೆಯನ್ನು ಪ್ರಪಂಚಕ್ಕೆ ಕೊಡೋಣ ಅಂತ ಹೇಳ್ತಾ, ಪೋಷಕರ ಪಾತ್ರ ಬಹಳ ಹಿರಿದಾದಂಥದ್ದು. ಅದನ್ನು ನಾವು ಅತ್ಯಂತ ಆದರಣೀಯ ಗೌರವದಿಂದ ನಾವೆಲ್ಲರೂ ಕೂಡ ಆ ಪಾತ್ರವನ್ನು ನಿರ್ವಹಿಸೋಣ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ 113ನೇ ವಾರ್ಷಿಕ ಸಮ್ಮೇಳನ ನಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಾಗಿದ್ದೀವಿ. ಈ ದಿನದ ಕಾರ್ಯಕ್ರಮ ಅಂದರೆ ಮಹಿಳಾ ವಿಭಾಗದ ಕಾರ್ಯಕ್ರಮದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂದು ಮತ್ತು ಇಂದು, ಅದರಲ್ಲಿ ಶಿಕ್ಷಕರ ಪಾತ್ರ ಏನು ಅಂತಕ್ಕಂಥ ವಿಚಾರವನ್ನು ನನಗೆ ಕೊಟ್ಟಿದ್ದಾರೆ. ಮಕ್ಕಳ ಜೀವನದಲ್ಲಿ ತಾಯಿ ಮತ್ತು ಶಿಕ್ಷಕ ಇವರಿಬ್ಬರೂ ಕೂಡ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ. ಹಾಗೆಯೇ ಒಂದು ಸಮಾಜದಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಆಗಬೇಕಾದ್ರೆ ಈ ಇಬ್ಬರು ವ್ಯಕ್ತಿಗಳೇ ಬಹಳ ಮುಖ್ಯವಾದವರು. ಒಂದು ಶಿಕ್ಷಕ ಮತ್ತು ತಾಯಿ. ನಾವು ಅದಕ್ಕೆ ಹೇಳ್ತೀವಿ, ತಾಯಿ ನಮಗೆ ಬದುಕನ್ನು ಕೊಡ್ತಾಳೆ. ಹಾಗಾದರೆ ಶಿಕ್ಷಕ ನಮ್ಗೆ ಏನನ್ನು ಕೊಡ್ತಾನೆ? ಶಿಕ್ಷಕ ಬದುಕನ್ನು ಕಲಿಸ್ಕೊಡ್ತಾನೆ. ಶಿಕ್ಷಕರು ನಮಗೆ ಬದುಕನ್ನು ಕಲಿಸ್ಕೊಡೋ ನಿಟ್ಟಿನಲ್ಲಿ ಇದ್ದರೆ ತಾಯಿ ನಮಗೆ ಬದುಕನ್ನು ಕೊಡ್ತಾಳೆ. ಅದಕ್ಕೆ ನಾವು ಹೇಳ್ತೀವಿ, ತಾಯಿಯೇ ಮೊದಲ ಗುರು ಅಂತಕ್ಕಂಥದ್ದನ್ನು ನಾವು ಎಲ್ಲ ಕಾಲದಲ್ಲೂ ಎಲ್ಲ ಪ್ರಸ್ತುತದಲ್ಲೂ ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಅಥವಾ ಅವರು ಬೆಳವಣಿಗೆ ಆಗಬೇಕು ಅಂತಂದರೆ ಆ ಮಕ್ಕಳ ಕಲಿತುಕೊಂಡಿರ್ತಕ್ಕಂಥ ವಿದ್ಯೆ ಮತ್ತು ಸಂಸ್ಕಾರದ ಮೂಲಕ ಆಗುತ್ತೆ. ನಮಗೆ ಗೊತ್ತಿದೆ, ಸಂಸ್ಕಾರ ಅಂತಕ್ಕಂಥದ್ದು ತಂದೆ ತಾಯಿಗಳಿಂದ ಬರೋದಾದರೆ ವಿದ್ಯೆ ಅಂತಕ್ಕಂಥದ್ದನ್ನು ನಾವು ಗುರುಗಳಿಂದ ಕಲಿತಾ ಹೋಗ್ತೀವಿ, ಶಿಕ್ಷಕರಿಂದ ಕಲಿತಾ ಹೋಗ್ತೀವಿ. ಇವತ್ತು ಭೌತ ವಿಜ್ಞಾನ ಬೆಳ್ಕೊಳ್ತಾ ಹೋಗ್ತಾ ಇದೆ, ಭಾಳ ವೇಗವಾಗಿ ಹೋಗ್ತಾ ಇದೆ. ಈ ಹೋಗ್ತಾ ಅದರಂತೆ ನೋಡಿ ಕಲಿಯುವಿಕೆ ಅಂತಕ್ಕಂಥ ವೇಗ ಭಾಳ ಹೆಚ್ಚಾಗ್ತಾ ಇದೆ. ಕಲಿಯುವಿಕೆಯ ಪ್ರಮಾಣವೂ ಕೂಡ ಭಾಳ ಜಾಸ್ತಿಯಾಗಿದೆ. ಹಾಗೆಯೇ ಕಲಿಯುವ ಅವಶ್ಯಕತೆಯೂ ಬಹಳ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ಈ ಪ್ರಸ್ತುತ ವಿದ್ಯಮಾನದಲ್ಲಿ ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತು ಕಲಿಸ್ತಕ್ಕಂಥ ವಿಧಾನ ಮತ್ತು ಕಲಿಯುವಿಕೆ ವಿಧಾನ ಇವೆರಡೂ ಕೂಡ ಏನಂದರೆ ಬದಲಾವಣೆಯನ್ನು ಹೊಂದಿದೆ. ನಾವು ಉದಾಹರಣೆಗೆ ಹೇಳೋದಾದರೆ, ಹಿಂದೆ ಶಿಕ್ಷಣ ಪದ್ಧತಿನಲ್ಲಿ ಯಾವುದೇ ಕಂಪ್ಯೂಟರ್ ಇರಲಿಲ್ಲ ಅಥವಾ ಮತ್ತೊಂದು ಯಾವುದೇ ವಿಧಾನಗಳಿರಲಿಲ್ಲ. ಏನು ಗುರುಕುಲ ಪದ್ಧತಿಯನ್ನು ನಾವು ತಗೊಳೋದಾದರೆ ಅಲ್ಲಿ ಈ ಥರ ಯಾವುದೇ ಆದಂತಹ ಉಪಕರಣಗಳಿರಲಿಲ್ಲ. ಆದರೆ ಇವತ್ತು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೋಡಿದ್ದೀವಿ. ಲ್ಯಾಪ್ಟಾಪ್ ಇದೆ, ಕಂಪ್ಯೂಟರ್ ಇದೆ, ಮೊಬೈಲ್ ಇದೆ. ಇವತ್ತು ನಾವು ಏನನ್ನು ಸರ್ಚ್ ಮಾಡಬೇಕು ಅಂದರೆ ಯಾರ ಹತ್ರನೂ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಎನಿಥಿಂಗ್. ಏನು ಬೇಕೋ ಎಲ್ಲ ವಿಚಾರಗಳನ್ನು ಅದರಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಇನ್ನು ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಏನು ಮಾಡಿದೆ? ಹಾಗಾದರೆ ಇದೆಲ್ಲ ಭಾಳ ಒಳ್ಳೆಯದಾ ಅಂತ ನಾವು ತಗೊಳ್ಳೋದಾದರೆ, ಆಧುನಿಕ ಶಿಕ್ಷಣ ಪದ್ಧತಿ ನಮ್ಮ ಮಕ್ಕಳನ್ನು ಇವತ್ತು ಕೂಪ ಮಂಡೂಕಗಳನ್ನಾಗಿ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಒಪ್ಕೋಬೇಕು. ಅಂದರೆ ನಾವು ಬರೀ ಒಂದು ಬಾವಿಯೊಳಗಿನ ಕಪ್ಪೆ ಇದ್ದಂಗೆ ಅಷ್ಟೇ. ಇವತ್ತು ಕಪ್ಪೆಗೆ ಒಂದು ಬಾವಿ, ಅದು ಒಳಗಡೆ ಏನಿದೆಯೋ ಅದಷ್ಟೇ ಪ್ರಪಂಚ ಆಗಿರುತ್ತೆ. ಹಾಗೆ ನಾವು ನೋಡ್ತಾ ಇರ್ಬೋದು, ಇವತ್ತಿನ ಮಕ್ಕಳಲ್ಲಿ ಬಹುಮುಖ್ಯವಾಗಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಆ ಮೊಬೈಲೇ ಏನಾಗ್ಬಿಟ್ಟಿದೆ ಅಂದರೆ ಇವತ್ತೊಂದು ಪ್ರಪಂಚ. ಖಂಡಿತವಾಗ್ಲೂ ಇದನ್ನು ನಾವೆಲ್ಲರೂ ಕೂಡ, ನನ್ನನ್ನು ಸೇರಿಸಿ ಎಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಇವತ್ತಿನ ಮಕ್ಕಳಿಗೆ ಏನು ಬಹಳ ಮುಖ್ಯವಾಗಿದೆ ಅಂದರೆ ಮಾಹಿತಿಯನ್ನು ಸಂಗ್ರಹ ಮಾಡೋದಷ್ಟೇ. ಏನೇನು ವಿದ್ಯಾರ್ಥಿಗಳು ಸಂಗ್ರಹಿಸಬೇಕೋ ಅದನ್ನೆಲ್ಲವನ್ನು ಸಂಗ್ರಹಿಸಿಡ್ತಾರೆ. ಹಾಗಾದರೆ ಇದೇ ಒಂದು ಶಿಕ್ಷಣನ? ಖಂಡಿತವಾಗ್ಲೂ ಅಲ್ಲ. ಸಂಗ್ರಹ ಮಾಡೋದು ಶಿಕ್ಷಣ ಅಲ್ಲ. ಹಾಗಾದರೆ ಇವತ್ತು ನಮ್ಮ ಭಾರತದಲ್ಲಿನ ಆಧುನಿಕ ಶಿಕ್ಷಣ ಪದ್ಧತಿ ಭಾರತೀಯ ನಮ್ಮ ಪರಂಪರೆಯನ್ನು ಒಡೆದು ಆಳ್ತಾ ಇದೆ ಅಂತಕ್ಕಂತಹ ವಿಚಾರವನ್ನು ನಾವು ಗಂಭೀರವಾಗಿ ತಗೊಳ್ಬೇಕಾಗಿದೆ. ಯಾಕೆಂದರೆ ಇದಕ್ಕೆ ಮ್ಯಾಕ್ಯುಲೆ ಅಂತಕ್ಕಂಥ ಒಬ್ಬ ಮಹಾಶಯರೇ ಕಾರಣ. ಅಂದರೆ ನಮ್ಮ ಗುರುಕುಲ ಪದ್ಧತಿಯಿಂದ ಇವತ್ತು ನಾವು ಏನು ವಿದ್ಯಾರ್ಥಿಗಳನ್ನು ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳಿ ನಾವು ಒಂದು ಪಾಠವನ್ನು ಮಾಡ್ತಾ ಇದ್ದೀವೋ ಅದು ನಿಜವಾಗ್ಲೂ ಕೂಡ ಪಾಶ್ಚಿಮಾತ್ಯರನ್ನು ಅನುಕರಣೆ ಮಾಡ್ತಾ ಇದ್ದೀವಿ. ಮ್ಯಾಕ್ಯುಲೆ ಅವರು ಕೊಟ್ಟಿರ್ತಕ್ಕಂತಹ ಒಂದು ವಿಚಾರವನ್ನು ಹಿಡ್ಕೊಂಡು ನಾವು ಅದೇ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು
ತಯಾರು ಮಾಡ್ತಾ ಇದ್ದೀವಿ ಅಂಥೇಳಿ ಹೇಳ್ಬೋದು. ಅದ್ರ ಜೊತೆಗೆ ಬರೀ ನಾವು ತಯಾರು ಮಾಡ್ತಾ ಇಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಕೂಡ ನಾವು ಹಾಳು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನೋಡಿರ್ಬೋದು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಪಾಶ್ಚಿಮಾತ್ಯರನ್ನು ಬಹುತೇಕ ಜನ ಅನುಕರಣೆ ಮಾಡ್ತಾರೆ. ಅವರ ಉಡುಗೆ ತೊಡುಗೆ ಇರ್ಬೋದು, ಅವರ ಸಂಸ್ಕೃತಿ ಇರ್ಬೋದು, ಅವರ ವಿಚಾರಗಳಿರ್ಬೋದು, ಇವೆಲ್ಲವೂ ಕೂಡ ಬದಲಾವಣೆಯನ್ನು ಹೊಂದಿದೆ. ಅದಕ್ಕೆ ಇವತ್ತಿನ ನಾವು ನಮ್ಮ ಶಿಕ್ಷಣ ಪದ್ಧತಿಯನ್ನು ಪ್ರಮುಖ ಅಂಶ ಏನು ಅಂತ ತಗೊಳೋದಾದರೆ, ಈಗಲೂ ಸಹ ಒಂದು ಪ್ರತಿಕೂಲವಾದಂಥ ವ್ಯವಸ್ಥೆಯನ್ನು ಮಾರ್ಪಟ್ಟಿದೆ. ಅಂದರೆ ಇವತ್ತು ನಾವು ಆಗಲೇ ಭುವನೇಶ್ವರಿ ಅವ್ರು ಹೇಳ್ದಂಗೆ ನಾವಿವತ್ತು ವಿದ್ಯಾರ್ಥಿಗಳನ್ನು ಅಥವಾ ನಾವು ವಿದ್ಯಾರ್ಥಿಗಳನ್ನು ಫೋಕಸ್ ಮಾಡೋದೇನು, ನನ್ನ ಮಗ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, 100ಕ್ಕೆ 100 ಅಂಕ ತೊಗೋಬೇಕು, ರ್ಯಾಂಕ್ ಬರಬೇಕು, ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕು, ಒಂದು ದೊಡ್ಡ ಬಂಗಲೆಯನ್ನು ಕಟ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಪೇರೆಂಟ್ಸ್ ಎಲ್ಲರೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಆ ರೀತಿ ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಿಕ್ಷಕರನ್ನು ಕೂಡ ಅದೇ ನಿಟ್ಟಿನಲ್ಲಿ ಅವರು ಕೂಡ ವಿದ್ಯಾರ್ಥಿಗಳನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಇನ್ನು ನಮ್ಮ ಪುರಾತನವಾದಂತಹ ಸಂಸ್ಕೃತಿಯಲ್ಲಿ ನೋಡಿ, ನಿಜವಾಗ್ಲೂ ವಿದ್ಯೆಗೆ ಬಹಳ ಮಹತ್ವವನ್ನು ನೀಡಿದ್ದಾರೆ. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತಕ್ಕಂಥದ್ದನ್ನು ನಾವು ಹೇಳೋದಾದರೆ, ನಾವು ಯಾವ ವಿದ್ಯೆಯನ್ನೇ ಕಲೀಲಿ ಅದು ನಮಗೆ ಸ್ವತಂತ್ರವನ್ನು ಕೊಡಬೇಕಾಗಿದೆ. ಅಂದರೆ ನಮಗೆ ಸ್ವತಂತ್ರವನ್ನು ನೀಡ್ತಕ್ಕಂಥ ದಾರಿನೇ ನಿಜವಾದ ವಿದ್ಯೆ. ನಮ್ಮ ಬದುಕನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆ ವಿದ್ಯೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ಅದು ನಿಜವಾದ ವಿದ್ಯೆ ಆಗಲ್ಲ. ಇವತ್ತು ನಾವು ಕಲಿಸ್ತಕ್ಕಂತಹ ಶಿಕ್ಷಕರು ಅಥವಾ ಶಿಕ್ಷಕರು ಕಲಿಸ್ತಕ್ಕಂತಹ ಶಿಕ್ಷಣ ಏನಾಗಬೇಕು ಅಂದರೆ, ಅವರು ಬದುಕನ್ನು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಬೇಕು. ನೋಡಿ, ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ಈಗ ತಾನೇ ಹೇಳಿದೆ, ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಏನು ಕನಸಿರುತ್ತೆ, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂಥೇಳಿ ನಾವು ಅಥವಾ ಪೇರೆಂಟ್ಸ್ ಆಗಿ ನಾವು ತಗೊಳ್ಳೋದಾದರೆ ನಾವೆಲ್ಲ ಬಂಧನದಲ್ಲಿ ಸಿಲುಕಿಸ್ಬಿಟ್ಟಿರ್ತೀವಿ. ಆ ನಿಟ್ಟಿನಲ್ಲೇ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಅವರು ಗೈಡನ್ನು ಮಾಡ್ತಾ ಹೋಗ್ತೀವಿ. ಆದರೆ ಶಿಕ್ಷಿತನು ಮಾತ್ರ ಸ್ವತಂತ್ರರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅದನ್ನೇ ನಮ್ಮ ಉಪನಿಷತ್ತು ಒಂದು ಕಡೆ ಹೇಳುತ್ತೆ. ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನು ಹೇಳುತ್ತೆ ಅಂದರೆ, ವಿದ್ಯಾಯ ಅಮೃತಂ ಆಶ್ರುತೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ನಮ್ಮ ಈ ಏನು ವಿದ್ಯೆಯನ್ನು ನಾವು ಕಲಿಸ್ತಾ ಇದ್ದೀವಲ್ಲ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ. ಆಗ ಮಾತ್ರ ಅದು ನಿಜವಾದಂತಹ ವಿದ್ಯೆ ಆಗುತ್ತೆ. ಇನ್ನು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನಮ್ಮ ಶಿಕ್ಷಣದ ಬಗ್ಗೆ, ಶಿಕ್ಷಣವು ಮಾನವನಲ್ಲಿನ ಪರಿಪೂರ್ಣತೆಯ ವ್ಯಕ್ತರೂಪ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಶಿಕ್ಷಣದಿಂದ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಥವಾ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಶಿಕ್ಷಣ ಇಲ್ಲದೇ ಇದ್ದರೆ ಒಬ್ಬ ಮನುಷ್ಯ ಪರಿಪೂರ್ಣ ಆಗಲಾರ ಅಂತಕ್ಕಂಥದ್ದನ್ನು ಹೇಳುತ್ತೆ. ಇದನ್ನು ವಿವೇಕಾನಂದರು ಸ್ವತಃ ಹೇಳಿದ್ದಾರೆ. ಅಂದರೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಬಹಳ ಅತ್ಯವಶ್ಯಕವಾದಂಥದ್ದು. ಇನ್ನು ನಮಗೆ ಗೊತ್ತಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಚಿರುಪರಿಚಿತ ಹೆಸರನ್ನು ನಾವು ಭಾಳ ಸಲ ಕೇಳಿದ್ದೀವಿ, ಐನ್ಸ್ಟೀನ್ನ ತಗೊಳ್ಳೋಣ. ಐನ್ಸ್ಟೀನು ಕೂಡ ಈ ಶಿಕ್ಷಣವನ್ನು ಏನಂತ ಹೇಳ್ತಾರೆ, ಈ ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳೋದಾದರೆ, ಮಾನವನ ಮುಖ್ಯ ಉದ್ದೇಶ ನೈತಿಕತೆಗಾಗಿ ಹಂಬಲಿಸುವುದು ಮತ್ತು ನಮ್ಮ ಶಿಕ್ಷಣವು ಈ ಹೆದ್ದಾರಿಯಲ್ಲಿಯೇ ಸಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯನ ಮುಖ್ಯ ಉದ್ದೇಶ ಏನು, ನೈತಿಕತೆಗಾಗಿ ಹಂಬಲಿಸೋದು. ನಾವು ನೀತಿ, ನ್ಯಾಯ, ಧರ್ಮ ಅಂತ ಏನು ಹೇಳ್ತೀವಲ್ಲ, ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅದನ್ನು ಅನುಸರಣೆ ಮಾಡಬೇಕು. ಹಾಗಾದರೆ ಅವರು ಅನುಸರಣೆ ಮಾಡಬೇಕಾದ್ರೆ ಅದಕ್ಕೆ ಒಬ್ಬ ಶಿಕ್ಷಕನಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಅಂದರೆ ನೈತಿಕತೆಯ ಹಾದಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೋಗಬೇಕಾದ್ರೆ ಶಿಕ್ಷಕನ ಪಾತ್ರ ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇನ್ನು ನಮ್ಮ JK ಅವರು ಏನು ಹೇಳ್ತಾರೆ ಶಿಕ್ಷಣದ ಬಗ್ಗೆ ಅಂತ ನೋಡೋದಾದರೆ, ನಮ್ಮ ಸರ್ವತೋಮುಖ ಶಿಕ್ಷಣದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಶಿಕ್ಷಣವು ಪರಿಪೂರ್ಣ
ಪರಿಪೂರ್ಣ ಜೀವನದ ಬಗ್ಗೆ ಹೆಚ್ಚಿನ ಒಲವನ್ನು ಕೊಡಬೇಕೇ ಹೊರತು ತಕ್ಷಣದ ಲೌಕಿಕ ಸ್ಪಂದನೆಗಳಿಗಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇವತ್ತು ನಾವು ಏನು ಶಿಕ್ಷಣವನ್ನು ಕೊಡ್ತಾ ಇದ್ದೀವೋ ಅದು ಪರಿಪೂರ್ಣ ಶಿಕ್ಷಣದ ಬಗ್ಗೆ ಇರಬೇಕು, ಪರಿಪೂರ್ಣ ಜೀವನದ ಬಗ್ಗೆ ಇರಬೇಕು. ತಕ್ಷಣ ಆ ಒಂದು ಶಿಕ್ಷಣದಿಂದ ಲೌಕಿಕ ಜೀವನದ ಕಡೆಯಲ್ಲೇ ಅವನು ತನ್ನ ದಾರಿಯನ್ನು ತುಳಿತಕ್ಕಂಥದ್ದಲ್ಲ ಅಂತ. ಅಂದರೆ ಒಬ್ಬ ವಿದ್ಯಾರ್ಥಿ ಅವನ ಸರ್ವತೋಮುಖ ಅಭಿವೃದ್ಧಿ ಆದಾಗ ಅವನು ಪ್ರಾಪಂಚಿಕದ ಜೊತೆಗೆ ಹಲವಾರು ವಿಷಯಗಳನ್ನು, ನೈತಿಕ ವಿಷಯಗಳನ್ನು ಕೂಡ ಅವನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಪ್ರಸ್ತುತ ನಮ್ಮ ಈ ಶಿಕ್ಷಣ ಪದ್ಧತಿ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣತಾ ಭಾವನೆಯನ್ನು ಕೊಟ್ಟಿದೆಯಾ? ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಏನು ಪಾಠವನ್ನು ಮಾಡ್ತಾ ಇದ್ದೀವೋ ಅದು ಸಂಪೂರ್ಣತೆ ಪರಿಪೂರ್ಣವಾಗಿದೆಯಾ? ಖಂಡಿತವಾಗಲೂ ಇಲ್ಲ. ಇವತ್ತು ನಾವು ನಮ್ಮ ಗುಲಾಮಿ ಏನು ಸಂಸ್ಕೃತಿ, ಪಾಶ್ಚಿಮಾತ್ಯರ ಒಂದು ಸಂಸ್ಕೃತಿಯಾಗಲಿ ಮತ್ತು ಅದರ ಕೀಳಿರಿಮೆಯ ಒಂದು ಭಾಗವಾಗಿದೆ. ಇದರಿಂದ ಇವತ್ತು ನಮ್ಮ ಏನು ಆಧುನಿಕ ಶಿಕ್ಷಣ ಪದ್ಧತಿ ಇದೆಯೋ ಅದು ನಿಜಕ್ಕೂ ಕೂಡ ಅದರಲ್ಲಿ ಬಹಳಷ್ಟು ಕುಂದುಕೊರತೆಗಳೇ ಇವೆ. ಅದಕ್ಕೋಸ್ಕರ ಇವತ್ತು ನಮ್ಮ ಶಿಕ್ಷಣ ಪದ್ಧತಿ ಸಂಪೂರ್ಣ ಬದಲಾಗಬೇಕಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಯಾಕೆ ಇವತ್ತಿನ ಒಂದು ಆಧುನಿಕ ಶಿಕ್ಷಣ ಪದ್ಧತಿ ಬದಲಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ಕೊಡ್ಬೋದು. ಇದರಲ್ಲಿ ಒಂದೆರಡು ಬಹಳ ಮುಖ್ಯ ಕಾರಣ ನಾವು ತಗೊಳ್ಳೋದಾದರೆ, ಒಂದು ಧರ್ಮ, ಪಂಥ, ಜಾತಿ, ಮತ, ಭಾಷೆ ಈ ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಇದರದ್ದೇ ಆದಂತಹ ಒಂದು ಪರಿಮಿತಿಯಲ್ಲಿ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದಕ್ಕೆ ಇದೆಲ್ಲವೂ ಕೂಡ ಬದಲಾಗಬೇಕಾಗಿದೆ. ಅದಕ್ಕೆ ಶಿಕ್ಷಣ ಅನ್ನೋದು 4 ಆಯಾಮಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ನಾವೇನು ಶಿಕ್ಷಣ ಅಂತ ಹೇಳ್ತಾ ಇದ್ದೀವಲ್ಲ, ಇದು 4 ಆಯಾಮಗಳನ್ನು ಹೊಂದಿದೆ. ಮೊದಲನೇದಾಗಿ ಭೌತಿಕ ಶಿಕ್ಷಣ ಅಂದರೆ ಫಿಸಿಕಲ್ ಎಜುಕೇಷನ್. ಎರಡನೇದಾಗಿ ಬೌದ್ಧಿಕ ಶಿಕ್ಷಣ ಅಂದರೆ ಇಂಟಲೆಕ್ಚುವಲ್ ಎಜುಕೇಷನ್. ಮೂರನೇದಾಗಿ ಎಮೋಷನಲ್ ಎಜುಕೇಷನ್. 4ನೇ ಅಂದರೆ ಭಾವನಾತ್ಮಕವಾದಂತಹ ವಿದ್ಯೆ. ಕೊನೆಯದಾಗಿ 4ನೇ ಆಯಾಮ ಆಧ್ಯಾತ್ಮಿಕ ಎಜುಕೇಷನ್, ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ಎಜುಕೇಷನ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ಶಿಕ್ಷಣ ಈ 4 ಭಾಗಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಹಾಗಾದರೆ ನಮ್ಮ ಈ ಇವತ್ತಿನ ಶಿಕ್ಷಣ ಪದ್ಧತಿ ಇದನ್ನೆಲ್ಲ ಅಳವಡಿಕೆ ಮಾಡ್ಕೊಂಡಿದೆಯಾ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ತಗೊಳ್ಳೋಣ. ಮೊದಲನೇ ಶಿಕ್ಷಣದ ಆಯಾಮ ಭೌತಿಕ ಶಿಕ್ಷಣ ಅಂದರೆ ಈ ಒಂದು ಫಿಸಿಕಲ್ ಎಜುಕೇಷನ್. ಫಿಸಿಕಲ್ ಎಜುಕೇಷನ್ ಅಂದರೆ ಏನು ನಮಗೆಲ್ಲರಿಗೂ ಗೊತ್ತಿದೆ, ದೈಹಿಕವಾದಂತಹ ಶಿಕ್ಷಣ. ಇದರಲ್ಲಿ ನಾವು ಮುಖ್ಯವಾಗಿ ಏನು ಆರೋಗ್ಯ ಮತ್ತು ಒಂದು ದೇಹದ ಬೆಳವಣಿಗೆಯ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಅಂದರೆ ಒಬ್ಬ ವಿದ್ಯಾರ್ಥಿ ಚಿಕ್ಕಂದಿನಲ್ಲೇ ಅವನು ಯಾವ ಥರ ಆಹಾರ ತಗೊಳ್ತಾನೋ, ಅವನು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಬರ್ತಾನೋ ಅದರ ಒಂದು ಆಧಾರದಲ್ಲಿ ಅವನು ಭಾಳ ಸದೃಢನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಭೌತಿಕ ಶಿಕ್ಷಣ ನಮ್ಮ ದೇಹವನ್ನು ಏನು ಮಾಡುತ್ತೆ ಅಂದರೆ ಆರೋಗ್ಯವನ್ನಾಗಿ ಇಡುತ್ತೆ. ಮತ್ತು ನಾವು ಶುಚಿಯಾಗಿ ಇಟ್ಕೊಳ್ಬೇಕು. ನಮಗೆ ಗೊತ್ತಿದೆ, ಯಾವುದೇ ಸಾಧನೆ ಮಾಡಬೇಕಾದ್ರೂ ಕೂಡ ನಾವು ಮತ್ತು ಬರೋದೇನು ಅಂದರೆ ಈ ಒಂದು ದೇಹ. ಸೊ ಈ ನಿಟ್ಟಿನಲ್ಲಿ ಭೌತಿಕ ಶಿಕ್ಷಣ ಬಹಳ ಮುಖ್ಯವಾದ, ಇದು ಮೊದಲನೇ ಶಿಕ್ಷಣದ ಆಯಾಮ. ಇದು ಯಾವುದರಿಂದ ಸಿಗುತ್ತೆ ನಮಗೆಲ್ಲರಿಗೂ ಗೊತ್ತಿದೆ. ಒಂದು ವ್ಯಾಯಾಮ ಮಾಡೋದಿರ್ಬೋದು, ಅಥವಾ ಯೋಗಾಸನ ಮಾಡೋದಿರ್ಬೋದು, ಅಥವಾ ಪ್ರಾಣಾಯಾಮ ಮಾಡೋದಿರ್ಬೋದು, ಆಟಗಳನ್ನು ಆಡೋದ್ರಿಂದ ಇವೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಇನ್ನು ಎರಡನೇ ಆಯಾಮ, ಶಿಕ್ಷಣದ ಎರಡನೇ ಆಯಾಮ ಅಂತ ತಗೊಳ್ಳೋದಾದರೆ ಅದು ಬೌದ್ಧಿಕವಾದದ್ದು ಅಂದರೆ ಇಂಟಲೆಕ್ಚುವಲ್ ಅಂತ ಹೇಳ್ತೀವಿ. ಈ ಎರಡನೇ ಆಯಾಮ ಬೌದ್ಧಿಕವಾಗಿದ್ದು ಇದು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಮೊದಲನೇದಾಗಿ ವಿಷಯಗಳನ್ನು ಸರಿಯಾಗಿ ಗ್ರಹಿಸ್ಕೊಳ್ಳೋದಕ್ಕೆ ನಮಗೆ ಬೌದ್ಧಿಕ ಶಿಕ್ಷಣ ಬೇಕಾಗಿದೆ. ಅದಷ್ಟೇ ಅಲ್ಲ, ನಾವು ಏನು ವಿಷಯಗಳನ್ನು ಗ್ರಹಿಸ್ಕೊಂಡಿದ್ದೀವೋ ಅದು ನಮ್ಮ ಬೌದ್ಧಿಕ ಜಗತ್ತಿನೊಳಗೆ ವ್ಯವಹರಿಸೋದಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಒಂದು ಕಡೆ ನಾವು ಇಂಟಲೆಕ್ಚುವಲ್ ಭೌತಿಕವಾಗಿ ನಮ್ಮನ್ನು ನಾವು ತಿಳ್ಕೊಂಡ್ಬಿಟ್ರೆ ಸಾಲದು, ಅದನ್ನು ತಿಳ್ಕೊಂಡಿರೋದನ್ನು ವ್ಯಾವಹಾರಿಕವಾಗೂ ಕೂಡ ಬಳಸ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಇನ್ನು ನಾವು ಪ್ರಸ್ತುತ ಶಿಕ್ಷಣವು ಮಾನವನನ್ನು ನಿಜಕ್ಕೂ ಕೂಡ
ಕೂಡ ಭೌತಿಕವಾಗಿ ಶಿಕ್ಷಿತನನ್ನಾಗಿಸ್ತಾ ಇದೆಯಾ, ನಿಜಕ್ಕೂ ಕೂಡ ನಮಗೆ ಭೌತಿಕ ಶಿಕ್ಷಣ ದೊರೀತಾ ಇದೆಯಾ ವಿದ್ಯಾರ್ಥಿಗಳಿಗೆ ಅಂತ ನೋಡೋದಾದರೆ ಅದು ನಿಜಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಈ ಶಿಕ್ಷಣದಲ್ಲಿ ಅಂದರೆ ಈ ಭೌತಿಕವಾಗಿರ್ತಕ್ಕಂತಹ ಶಿಕ್ಷಣದಲ್ಲಿ ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂದರೆ ನಮ್ಮ ಆಲೋಚನೆಗಳ ಮೇಲೆ. ನಮ್ಮ ಆಲೋಚನೆ ನಾವೇನು ಮಾಡ್ತೀವೋ, ನಮ್ಮ ಜ್ಞಾಪಕ ಶಕ್ತಿ ನಮ್ಮ ಹತ್ರ ಏನಿದೆಯೋ, ನಾವೇನು ಕಲ್ಪನೆಯನ್ನು ಮಾಡ್ಕೊಳ್ತೀವೋ, ನಮ್ಮ ಈ ಏಕಾಗ್ರತೆ ಏನಿದೆಯೋ ಇದೆಲ್ಲನೂ ಕೂಡ ಭೌತಿಕ ಶಿಕ್ಷಣದಲ್ಲಿ ಸೇರಿಕೊಂಡಿರುತ್ತೆ. ಇದರ ಜೊತೆಗಿದ್ದಷ್ಟೇ ಅಲ್ಲ, ನಾವೇನು ವಿಷಯಗಳನ್ನು ಓದ್ತೀವಲ್ಲ, ಗಣಿತ ಓದ್ತೀವಿ, ಸೈನ್ಸ್ ಓದ್ತೀವಿ, ಆಮೇಲೆ ಭಾಷೆಗಳನ್ನು ಕಲಿತೀವಿ, ಅಥವಾ ತಾಂತ್ರಿಕ ಶಿಕ್ಷಣವನ್ನು ಕಲಿತೀವಿ, ಇತಿಹಾಸನ ಓದ್ತೀವಿ, ಭೂಗೋಳವನ್ನು ಓದ್ತೀವಿ, ಏನೆಲ್ಲ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವೋ ಅದೆಲ್ಲನೂ ಕೂಡ ಇದರೊಳಗಡೆ ಸೇರಿಕೊಂಡಿದೆ. ಹಾಗಾದರೆ ನಾವು ಭೌತಿಕ ಶಿಕ್ಷಣ ಅಂದರೆ ಏನು ಹೇಳ್ಬೋದು? ಒಬ್ಬ ವಿದ್ಯಾರ್ಥಿಯನ್ನು ವ್ಯಾವಹಾರಿಕವಾಗಿ ಸಮೃದ್ಧವನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣ. ಅಂದರೆ ಒಬ್ಬ ವಿದ್ಯಾರ್ಥಿ ಓದಾದ ಮೇಲೆ ಅವನು ಬೌದ್ಧಿಕವಾಗಿ ಕೂಡ ಬಹಳ ಚೆನ್ನಾಗಿರಬೇಕು, ವ್ಯಾವಹಾರಿಕವಾಗಿರಬೇಕು, ವ್ಯಾವಹಾರಿಕ ದೃಷ್ಟಿಯಲ್ಲಿ ಅವನು ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಣ. ಇದು 2ನೇ ಆಯಾಮ. ಇನ್ನು ಶಿಕ್ಷಣದ 3ನೇ ಆಯಾಮ ತಗೊಳ್ಳೋದಾದರೆ ಭಾವನಾತ್ಮಕವಾಗಿರೋದು, ಅಂದರೆ ಎಮೋಷನಲ್ ಎಜುಕೇಷನ್ ಅಂತ ಹೇಳ್ತೀವಿ. ಭಾವನಾತ್ಮಕವಾಗಿದ್ದು ಇದು ಮನುಷ್ಯನಲ್ಲಿ ಅಥವಾ ಮಾನವನಲ್ಲಿ ಭಾವನಾತ್ಮಕ ಪರಿಪೂರ್ಣತೆಯನ್ನು ಬಳಸುವಂಥದ್ದಾಗಿದೆ ಅಂತ ಹೇಳ್ತೀವಿ. ಅಂದರೆ ಭಾವನಾತ್ಮಕ ಶಿಕ್ಷಣ ನಮ್ಮ ಮನಸ್ಸನ್ನು, ಅಂದರೆ ಮಕ್ಕಳ ಮನಸ್ಸನ್ನು ಯಾವುದೇ ರೀತಿಯ ದ್ವಂದ್ವಗಳಿಗೆ ಒಳಗಾಗದಂತೆ ನೋಡ್ಕೊಳ್ಳುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಯಾವುದೇ ದ್ವಂದ್ವಗಳಿಲ್ಲದೆ ಅವನು ಸರಿಯಾದ ರೀತಿಯಲ್ಲಿ ತನ್ನನ್ನು ತಾನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮಾನವನ ಬೆಳವಣಿಗೆ ಅಂದರೆ ಒಬ್ಬ ವಿದ್ಯಾರ್ಥಿಯ ಬೆಳವಣಿಗೆ ಕೂಡ ಇದರ ಮೇಲೆ ನಿಂತಿದೆ. ಬರೀ ನಾವು ದೈಹಿಕವಾಗಿ ಬೆಳೆದ್ರೆ ಸಾಕಾಗಲ್ಲ, ಭೌತಿಕವಾಗಿ ವಿದ್ಯಾರ್ಥಿ ಬೆಳೆದ್ರೆ ಸಾಕಾಗಲ್ಲ, ಭಾವನಾತ್ಮಕವಾಗೂ ಕೂಡ ನಾವು ಇವತ್ತು ಬೆಳಿಬೇಕಾಗಿದೆ. ಇನ್ನು ಈ ಆಯಾಮದ ಬಗ್ಗೆ, ಈ ಒಂದು ಎಮೋಷ್ನಲ್ ಎಜುಕೇಷನ್ ಏನು ಭಾವನಾತ್ಮಕವಾದಂತಹ ವಿದ್ಯೆ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಇದು ಈ ಶಿಕ್ಷಣದ ಬಗ್ಗೆ ನಿಜಕ್ಕೂ ಕೂಡ ಇನ್ನೂ ಸಂಶೋಧನೆ ನಡಿಬೇಕಾಗಿದೆ. ಇದ್ರ ಬಗ್ಗೆನೂ ಕೂಡ ಇವತ್ತಿನ ಪ್ರಸ್ತುತದಲ್ಲಿರ್ತಕ್ಕಂತಹ ಶಿಕ್ಷಣದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಫೋಕಸನ್ನು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ ಸಹನಾವವತು ಸಹನವು ಗುಣಕ್ತು ಅಂತ ಹೇಳ್ತೀವಿ. ಏನು ಹಾಗಂದರೆ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು, ಅಥವಾ ಇನ್ನೂ ಒಂದು ಹೇಳ್ತೀವಿ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ ಅಷ್ಟೇ. ಇದೆಲ್ಲ ನಾವು ನೋಡ್ತಾ ಇದ್ದೀವ ಅಂತಂದರೆ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಅವರಿಂದ ಬಂದಿರತಕ್ಕಂಥ ಸಂಸ್ಕಾರ, ಮನೆಯಲ್ಲಿ ಅವರು ಯಾವ ರೀತಿ ಇದ್ದಾರೆ ಅನ್ನೋದು, ಹೀಗೆ ಹಲವಾರು ಕಾರಣಗಳು ಕಾರಣ ಆಗುತ್ತೆ. ಆದರೆ ನಾವು ಸಂಪೂರ್ಣ ಶಿಕ್ಷಣಕ್ಕೆ ಇದು ಬಹಳ ಮುಖ್ಯವಾದದ್ದು. ಎಮೋಷನಲ್ ಎಜುಕೇಷನ್, ಭಾವನಾತ್ಮಕ ವಿದ್ಯೆ ಏನಿದೆಯಲ್ಲ, ಅದು ಒಬ್ಬ ವಿದ್ಯಾರ್ಥಿಯನ್ನು ಪರಿಪೂರ್ಣ ಸ್ಥಿತಿಗೆ ಕರೆದುಕೊಂಡು ಹೋಗೋದಕ್ಕೆ ಅದು ಕೂಡ ಒಂದು ಬಹುಮುಖ್ಯವಾದಂತಹ ಆಯಾಮ ಆಗಿದೆ. ಆದರೆ ನೋಡೋಣ, ಇವತ್ತು ಪ್ರಸ್ತುತ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇದಕ್ಕೆ ಒತ್ತು ಕೊಟ್ಟಿದ್ದೀವಿ ಅಂದರೆ ಖಂಡಿತವಾಗಲೂ ನಾವು ಇದಕ್ಕೇನು ಭಾಳಷ್ಟು ವ್ಯಾಲ್ಯೂನ ಕೊಟ್ಟಿಲ್ಲ. ಹಾಗಾದರೆ ನಾವು ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ? ಒಂದು, ಅವರನ್ನು ಇಂಟಲೆಕ್ಚುಯಲ್ಲಾಗಿ ಮಾಡ್ತೀವಿ, ಓದಬೇಕು, ಚೆನ್ನಾಗಿ ಓದಬೇಕು, ರ್ಯಾಂಕ್ ಬರಬೇಕು, ಒಳ್ಳೆ ಕೆಲಸ ಹಿಡ್ಕೋಬೇಕು, ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಸರಿಪಡಿಸ್ತಾ ಇದ್ದೀವಿ ಅಷ್ಟೇ. ಆದರೆ 4ನೇ ಆಯಾಮ ಗೊತ್ತಿರಲಿ, ಇದೇ ನಮಗೆ ಬಹಳ ಮುಖ್ಯವಾಗಿ ಇವತ್ತಿನ ದಿನಕ್ಕೆ, ಪ್ರಸ್ತುತ ವಿದ್ಯಮಾನಕ್ಕೆ, ಪ್ರಸ್ತುತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥದ್ದು 4ನೇ ಆಯಾಮ. ಅದು ಸ್ಪಿರಿಚುವಲ್ ಎಜುಕೇಷನ್, ಅಂದರೆ ಆಧ್ಯಾತ್ಮಿಕವಾದದ್ದು. ನೋಡಿ, ಈ ಆಯಾಮ ಆಧ್ಯಾತ್ಮಿಕ ತಳಹದಿಯಾಗಿದ್ದು ಇದು ನಮಗೇನು ತಿಳಿಸ್ಕೊಡುತ್ತೆ? ಸ್ಪಿರಿಚುವಲ್ ಎಜುಕೇಷನ್ ನಮಗೇನು ಹೇಳ್ಕೊಡುತ್ತೆ? ಆಧ್ಯಾತ್ಮಿಕವಾದಂತಹ ವಿದ್ಯೆ ನಮ್ಮನ್ನು ಇರುವಿಕೆಯನ್ನು ತಿಳಿಸ್ಕೊಡುತ್ತೆ. ನಾವು ಯಾಕೆ ಇಲ್ಲಿದ್ದೀವಿ, ನಮ್ಮ ಇರುವಿಕೆಯ ಉದ್ದೇಶ ಏನು, ಇರುವಿಕೆಯ ಕ್ರಿಯೆ ಏನು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಬಹುಶಃ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಅಂತ ಏನು ನಾವು ಇದೀವೋ, ಇಲ್ಲೆಲ್ಲ ನಾವು ನಮ್ಮನ್ನು ನಾವು ಅರ್ಥಕೊಳ್ಳೋಕೆ ಬಂದಿದ್ದೀವಿ. ಇವತ್ತಿನ ಪ್ರಸ್ತುತ ಶಿಕ್ಷಣದಲ್ಲಿ ಇದರ ಬಗ್ಗೆ ನಾವೆಲ್ಲೂ ಕೂಡ ಫೋಕಸನ್ನು ಮಾಡ್ತಾ ಇಲ್ಲ. ಇದರಿಂದ ನೋಡಿ, ಈ 3 ಆಯಾಮಗಳನ್ನು, ಅಂದರೆ ನಾನು ಹೇಳಿರ್ತಕ್ಕಂಥ ಮೊದಲ 3 ಆಯಾಮಗಳೇನಿದೆಯಲ್ಲ,
ಇದು ಶಿಕ್ಷಣದೊಂದಿಗೆ ತನ್ನ ನಿಜವಾದಂತಹ ಅರಿವನ್ನು ಪಡೆದು ಶ್ರೇಷ್ಠ ಮಾನವ ಕುಲವನ್ನು ಅಡಿಪಾಯವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ 3 ಆಯಾಮಗಳು ಸಕ್ಸಸ್ಫುಲ್ಲಾಗಿ ಆಗಬೇಕಂದ್ರೆ 4ನೇ ಆಯಾಮ ಸ್ಪಿರಿಚುವಲ್ ಎಜುಕೇಷನ್ನು ಕೂಡ ಭಾಳ ಮುಖ್ಯವಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ. ಉನ್ನತ ಜ್ಞಾನ, ಸಂಸ್ಕೃತಿಯ ಸಂರಕ್ಷಣೆ ಆಗಬೇಕು, ಎಲ್ಲರೊಳಗೂ ತಾನು ಅಂತಕ್ಕಂತಹ ಒಂದು ಭಾವನೆ ಬರಬೇಕು. ಈ ಎಲ್ಲ ಮೌಲ್ಯಗಳು ಕೂಡ ಸಂಸರಣೆಯ ಮುಂದಿನ ಮಜಲುಗಳನ್ನು ಹತ್ತೋದಕ್ಕೆ ಸಹಾಯ ಆಗುತ್ತೆ. ಪ್ರಸ್ತುತ ಈ ಶಿಕ್ಷಣದಲ್ಲಿ ನಾವೇನು ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವೋ ಈ ಶಿಕ್ಷಣದಲ್ಲಿ ಇದಿದೆಯಾ ಅಂತಂದರೆ ಇಲ್ಲ. ಆದರೆ ಇದನ್ನು ಇವತ್ತಿನ ದಿನ ನಿಜಕ್ಕೂ ಕೂಡ ಅಳವಡಿಕೆ ಮಾಡಬೇಕಾಗಿರತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಮಗೆ ಗೊತ್ತಿರಲಿ, ಭಾರತೀಯ ಪರಂಪರೆಯಲ್ಲಿ ಹಿಂದೆ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ನಾವು ನೋಡಿದಾಗ ಉತ್ತಮ ಶಿಷ್ಯನನ್ನು ಪಡೆಯೋದಕ್ಕೆ ಗುರು ಹಾತೊರಿತಾ ಇದ್ರು. ಆದರೆ ಇವತ್ತಿನ ಪ್ರಸ್ತುತ ಶಿಕ್ಷಣದಲ್ಲಿ ಆ ರೀತಿ ಇಲ್ಲ. ನಾವು ಆ ರೀತಿಯಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವ ರೀತಿ ಇದೆ ಇವತ್ತು ಗುರು ಶಿಷ್ಯ ಸಂಬಂಧ? ಕೇವಲ ಗುರು ಕಲಿಸೋದು ಮತ್ತು ಕಲಿಯುವ 2 ಪ್ರಕ್ರಿಯೆ ಮಾತ್ರ ನಡೀತಾ ಇದೆ ಅಷ್ಟೆ. ಹೇಳ್ತಾ ಹೋಗೋದು, ಅವ್ರು ಕೇಳಿಸ್ಕೊಳ್ಳೋದಷ್ಟೆ. ಇವತ್ತಿನ ಗುರು ಶಿಷ್ಯರ ಸಂಬಂಧನೂ ಕೂಡ ನಾವು ಹಿಂದಿನ ಗುರು ಶಿಷ್ಯ ಪರಂಪರೆಯ ಸಂಬಂಧವನ್ನು ನೋಡಿದಾಗ ಯಾವುದೂ ಕೂಡ ಇಲ್ಲಿ ಇವತ್ತು ಉಳ್ಕೊಂಡಿಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದಂಗೆ ಪಾಶ್ಚಿಮಾತ್ಯರ ಅನುಕರಣೆಯ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಬದಲಾವಣೆಯನ್ನು ಆಗಬೇಕಾಗಿದೆ. ಅದಕ್ಕೆ ನೋಡಿ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮಕ್ಕಳಿಗೆ ನಮ್ಮ ಎಡಭಾಗದ ಮೆದುಳನ್ನು ಬೆಳೆಸ್ತಾ ಇದ್ದೀವಿ ಅಷ್ಟೇ. ಯಾವುದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಯಾವ ಮೆದುಳು ಬೆಳಿಬೇಕಾಗಿದೆ ಅಂದರೆ ಬಲಭಾಗದ ಮೆದುಳು ಬೆಳಿಬೇಕಾಗಿದೆ. ಆದರೆ ಅದನ್ನು ನಾವು ಬೆಳೆಸ್ತಾ ಇಲ್ಲ. ಆ ಬಲಭಾಗದ ಮೆದುಳನ್ನು ಬೆಳೆಸೋದೇ ಆದರೆ 4ನೇ ಆಯಾಮ ಬಹಳ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಅಂದರೆ ಒಂದು ಹಾಡನ್ನು ಕಲಿಯೋದಾಗಲಿ, ನೃತ್ಯವನ್ನು ಮಾಡೋದಾಗಲಿ, ಚಿತ್ರಕಲೆಯನ್ನು ಕಲಿಯೋದಾಗಲಿ, ಈ ಏನು ನಾವು ಲಲಿತ ಕಲೆಗಳು ಅಂತೀವಲ್ಲ, ಇದನ್ನು ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗನ್ನು ಕೊಡಬೇಕಾಗಿದೆ. ಆದರೆ ಇವತ್ತು ನಾವು ಕೊಡ್ತಾ ಇದ್ದೀವ? ಇಲ್ಲ. ನಾವಿವತ್ತು ಬರೀ ಏನು ಇಂಟೆಲಿಜೆಂಟ್ ಕೋಶಂಟಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಆದರೆ EQನ ಬೆಳೆಸ್ತಾ ಇಲ್ಲ. ಎಮೋಷ್ನಲ್ ಕೋಶಂಟ್ ಬಗ್ಗೆ ನಾವು ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಪ್ರಸ್ತುತ ಶಿಕ್ಷಣದಲ್ಲಿ ನನ್ನ ಪ್ರಕಾರ IQಗಿಂತ EQ ಅನ್ನೋದನ್ನು ಬೆಳೆಸಬೇಕು. ಅಂದರೆ ಎಮೋಷನಲ್ ಕೋಶಂಟ್, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಇವತ್ತು ಮಕ್ಕಳನ್ನು ಬೆಳೆಸಬೇಕಾಗಿದೆ. ಇದ್ರ ಜೊತೆಗೆ ನಮ್ಮ ಶಿಕ್ಷಣದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನೈತಿಕ ಶಿಕ್ಷಣ, ನೀತಿಯನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಹಾಗಾದರೆ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕಾಗಿದೆ. ಮೊದಲನೇದಾಗಿ ಏನಪ್ಪ ಅಂದರೆ ನಾವು ರ್ಯಾಂಕನ್ನು ಮಕ್ಕಳಿಗೆ ಕೊಡೋದನ್ನು ಮೊದಲನೇದಾಗಿ ಬಹುಮುಖ್ಯವಾಗಿ ನಿಲ್ಲಿಸಬೇಕಾಗಿದೆ. ಅಂದರೆ ಮಕ್ಕಳಿಗೆ ನಾವು ರ್ಯಾಂಕ್ ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ, ನನ್ನ ಮೊಮ್ಮಗ ಗೋಲ್ಡ್ ಮೆಡಲ್ ತಗೊಂಡ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗುತ್ತೆ. ಆದರೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳನ್ನು ಹಾದಿಯನ್ನು ತಪ್ಪಿಸ್ತಾ ಇದೆ. ರ್ಯಾಂಕಿಂಗ್ ಸಿಸ್ಟಮ್ನ ತೆಗಿಬೇಕು. ಕಾಂಪಿಟೀಷನ್ಗಳನ್ನು ಮಾಡೋದು ಅದು ಒಂದು ಲಿಮಿಟಲ್ಲಿರಬೇಕು. ಯಾಕೆಂದರೆ ಎಲ್ಲ ಕಾಂಪಿಟೀಷನ್ನಲ್ಲಿ ಇರ್ತಾರೆ. ಆದರೆ ಎಲ್ಲರನ್ನ ಒಗ್ಗೂಡಿಸಿ ಮಾಡ್ತಕ್ಕಂಥ ಕಾಂಪಿಟೀಷನ್ಗಳನ್ನು ಮಾಡಬೇಕು. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಉಪನ್ಯಾಸಕರಿರ್ಬೋದು, ಅಥವಾ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಸ್ನೇಹಿತರಂತೆ ಇರಬೇಕು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ನಾವು ವಿಪಶ್ಯನಾ ಮೆಡಿಟೇಷನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಅದು ಶಿಕ್ಷಕರ ಒಂದು ಗುರುತರ ಜವಾಬ್ದಾರಿ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಪಶ್ಯನಾ ಮೆಡಿಟೇಷನ್ನ ಒಂದು ಮಹತ್ವವನ್ನು ಹೇಳಿಕೊಟ್ಟಾಗ ಅದರಿಂದ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಏನು ಹೇಳ್ತೀವಲ್ಲ, ನಮ್ಮನ್ನು ನಾವು ಪರಿಪೂರ್ಣ ಸ್ಥಿತಿಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರಸ್ತುತ ಶಿಕ್ಷಣದಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಶಿಕ್ಷಣದ 4 ಆಯಾಮಗಳಲ್ಲಿ 4ನೇ ಆಯಾಮಕ್ಕೆ ನಾವು ಹಿಂದೆ ಗುರುಕುಲ ಪದ್ಧತಿನಲ್ಲಿ ಎಲ್ಲವೂ ಇತ್ತು, ಈಗ ಎಲ್ಲವೂ ಕೂಡ ನಾವು ಕಳ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು 4ನೇ ಆಯಾಮವನ್ನು ಏನು ಆಧ್ಯಾತ್ಮವನ್ನು ಬೋಧಿಸ್ತಕ್ಕಂತಹ ಬೋಧನೆಗಳನ್ನು ನಾವು ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ಅದನ್ನು ವಿದ್ಯಾರ್ಥಿಗಳಿಗೆ ಅಳವಡಿಕೆ ಮಾಡಿಕೊಟ್ಟಾಗ ಮಾತ್ರ ಪರಿಪೂರ್ಣ ಶಿಕ್ಷಣ ಅಂದರೆ ಸರ್ವತೋಮುಖ ಶಿಕ್ಷಣ
ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಕಡೆಯದಾಗಿ ನೋಡಿ, ಅನುಕರಣೆಯ ಶಿಕ್ಷಣ ನಮಗೆ ಬೇಕಿಲ್ಲ, ಅನುಭವದ ಶಿಕ್ಷಣ ಬೇಕು. ಜಾಣ್ಮೆಯ ಶಿಕ್ಷಣ ಬೇಕಿಲ್ಲ, ಜ್ಞಾನದ ಶಿಕ್ಷಣ ಬೇಕು. ವಿಷಯ ತುರುಕುವ ಶಿಕ್ಷಣ ಬೇಕಿಲ್ಲ, ವಿವೇಚನೆಯ ಶಿಕ್ಷಣ ಬೇಕು. ಬೋಧನೆಗೆ ಸಾರವಿರಬೇಕು, ಸಂಸ್ಕೃತಿಯ ಶಿಕ್ಷಣ ಬೇಕು. ಥ್ಯಾಂಕ್ ಯು. ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ವಿಚಾರ ಸಂಕಿರಣದ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂದು ಮತ್ತು ಇಂದು. ಇದುವರೆಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಶಿಕ್ಷಕರ ಪಾತ್ರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರಿಸರದ ಪಾತ್ರದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಪೋಷಕರು ಕುಟುಂಬದಲ್ಲಿ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ರೆ, ಶಿಕ್ಷಕರು ಶಾಲೆಯ ವಾತಾವರಣ ಕಲಿಕೆಯಲ್ಲಿ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾರೆ, ಅಥವಾ ಒಂದು ಪರಿಪೂರ್ಣವಾದ ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ತಾರೆ. ಆದರೆ ಬರೀ ಕುಟುಂಬ ಮತ್ತು ಶಾಲೆ ಅಷ್ಟೇ ಅಲ್ಲ, ಮಗು ಹೊರಗಿನ ಪ್ರಪಂಚಕ್ಕೂ ಕೂಡ ತನ್ನನ್ನು ತಾನು ತೆರ್ಕೊಳ್ಳುತ್ತೆ ಅಲ್ವಾ? ಅದಕ್ಕೆ ಪರಿಸರದ ಪಾತ್ರ ಬಹಳ ಮುಖ್ಯ ಅಂತ ನಾನು ಕೆಲವು ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪರಿಸರ ಅಂದರೆ ಏನು? ನಾವು ಜೀವಿಸುತ್ತಿರುವ ಅಥವಾ ನಾವು ಬದುಕ್ತಾ ಇರ್ತಕ್ಕಂಥ ಈ ಒಂದು ಸ್ಥಳ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಸನ್ನಿವೇಶಗಳು, ಪರಿಸ್ಥಿತಿಗಳು, ಇವೆಲ್ಲವನ್ನು ಒಟ್ಟಾಗಿ ನಾವು ಪರಿಸರ ಅಂತ ತಿಳ್ಕೊಳ್ಬಹುದು. ಈ ಪರಿಸರದಲ್ಲಿ ಈ ಎರಡು ರೀತಿ ನಮಗೆಲ್ಲ ತಿಳಿದಿದೆ ಅಲ್ವಾ? ಸಾಮಾನ್ಯವಾಗಿ ಜಿಯೋಗ್ರಾಫಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಜಿಯೋಗ್ರಾಫಿಕಲ್ ಎನ್ವಿರಾನ್ಮೆಂಟ್ ಅಂತ ಒಂದು ಹೇಳಿದ್ರೆ ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್ ಅಂತ. ಜಿಯೋಗ್ರಾಫಿಕಲ್ ಎನ್ವಿರಾನ್ಮೆಂಟಲ್ಲಿ ಪ್ರಕೃತಿಯಲ್ಲಿ ನಾವು ಬದುಕಿರ್ತಕ್ಕಂಥ ಒಂದು ಸನ್ನಿವೇಶದ ಆ ಪರಿಸರದ ಪ್ರಕೃತಿ ಹೇಗೆ ನಮ್ಮ ಅಥವಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಎನ್ನುವಂಥದ್ದು ಒಂದು ಅಂಶ. ಆದರೆ ನಾವು ಮ್ಯಾನ್ ಕ್ರಿಯೇಟೆಡ್ ಅಥವಾ ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್, ಮನುಷ್ಯ ಸಂಘಜೀವಿ ಅಲ್ವಾ? ಮನುಷ್ಯ ಒಬ್ಬನೇ ಬದುಕ್ತಾ ಇಲ್ಲ, ಆತ ಒಂದು ಸಮಾಜವನ್ನು ಕಟ್ಕೊಂಡಿದ್ದಾನೆ, ತನ್ನ ಸಹ ಮಾನವರ ಜೊತೆ ತಾನು ಜೀವನವನ್ನು ನಡೆಸ್ತಾ ಇದ್ದಾನೆ. ತನ್ನ ಎಲ್ಲ ವ್ಯವಹಾರ ಆಗಲಿ ಚಟುವಟಿಕೆಗಳಾಗಲಿ ಈ ಹೊರ ಪ್ರಪಂಚದಲ್ಲಿ ನಡೀತಾ ಇದೆ. ಬರೀ ಮನೆಯಲ್ಲಷ್ಟೇ ಅಲ್ಲ ಅಥವಾ ಶಾಲೆಗಳಲ್ಲಷ್ಟೇ ಅಲ್ಲ. ಶಿಕ್ಷಕರ ಮತ್ತು ಪೋಷಕರ ಪಾತ್ರದ ಜೊತೆಗೆ ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂಥ ವಿದ್ಯಮಾನಗಳು ಯಾವ ರೀತಿ ಇದೆ, ಅದು ಮಗುವಿನ ಬೆಳವಣಿಗೆಗೆ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಮಕ್ಕಳು ಅಂದರೆ ಯಾರು? ಮೊದಲು ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. 14ರಿಂದ 16 ವರ್ಷ ವಯಸ್ಸಿನವರೆಗೂ ನಾವು ಮಕ್ಕಳು ಅಂತಲೇ ಪರಿಗಣಿಸ್ತಕ್ಕಂಥದ್ದು. ಅವರು ಹೊರಗಿನ ಪ್ರಪಂಚಕ್ಕೆ ತಮ್ಮನ್ನು ತಾವು ಒಡ್ಕೊಳ್ತಾರೆ. ಅನೇಕ ಸವಾಲುಗಳಿವೆ. ಇಲ್ಲಿ ಒಂದು ಹೊರ ಜಗತ್ತಿನಲ್ಲಿ ನಾವು ಕಟ್ಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ, ಕಾನೂನಿದೆ ಅಲ್ವಾ? ನಮ್ಮಿಂದಲೇ ಚುನಾಯಿತರಾಗಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಇಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಒಂದು ಕಾನೂನಿನ ಚೌಕಟ್ಟಿರ್ಬೋದು, ಒಂದು ಸಾಮಾಜಿಕ ಒಂದು ಧಾರ್ಮಿಕ ಆಚರಣೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಅಥವಾ ರಾಜಕೀಯ ಕ್ಷೇತ್ರ ಇರ್ಬೋದು. ಎಷ್ಟೊಂದು ಹೊರ ಜಗತ್ತಿಗೆ ಒಂದು ಮಗು ತನ್ನನ್ನು ತಾನು ಒಡ್ಕೊಳ್ಳುತ್ತೆ, ಅದು ಬಹಳ ಮುಖ್ಯವಾಗಿರುತ್ತೆ. ಅದು ಯಾವ ರೀತಿ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸರ್ವತೋಮುಖ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದಿನ ಉಪನ್ಯಾಸಕರು ಹೇಳಿದ ಹಾಗೆ ನಮ್ಮ ವಿಶ್ವಸಂಸ್ಥೆ ಪರಿಪೂರ್ಣ ಆರೋಗ್ಯ ಅನ್ನೋದನ್ನೇ ಸರಿಯಾಗಿ ಅವರು ವಿವರಣೆ ಕೊಡ್ತಕ್ಕಂಥದ್ದೇನು ಅಂದರೆ ಭೌತಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ 5 ಆಯಾಮಗಳು. ಸೋಷಿಯಲ್ ಅನ್ನೋದನ್ನು ಕೂಡ ಇತ್ತೀಚೆಗೆ ಸೇರಿಸಿರ್ತಕ್ಕಂಥದ್ದು. ಬರೀ ಆಧ್ಯಾತ್ಮಿಕ ಅಥವಾ
ನಮ್ಮ ಭಾವನಾತ್ಮಕ ಮಾನಸಿಕ ಅಷ್ಟೇ ಅಲ್ಲ, ಭೌತಿಕದ ಜೊತೆಗೆ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ವತೋಮುಖವಾದ ಬೆಳವಣಿಗೆ ಆಗಬೇಕು ಅಂದರೆ ಸರಿಯಾದ ಅಭಿವೃದ್ಧಿ ಕಾಣಿಸ್ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲು ಭೌತಿಕ ಅನ್ನುವಂತಹ ವಿಚಾರವನ್ನು ತಗೊಂಡ್ರೆ, ಸರಿಯಾದ ಪೋಷಣೆ ಮಕ್ಕಳಿಗೆ ಸಿಗ್ತಾ ಇದೆಯಾ? ಪರಿಪೂರ್ಣವಾದ ಪರಿಶುದ್ಧವಾದ ಆಹಾರ ಪರಿಪೂರ್ಣವಾದ ಆರೋಗ್ಯವನ್ನು ತಂದುಕೊಡುತ್ತೆ. ಮಕ್ಕಳಿಗೆ ಪರಿಪೂರ್ಣವಾದ ಆರೋಗ್ಯ ಇಲ್ಲ ಅಂದರೆ ಮತ್ತೆ ಯಾವ ಬೆಳವಣಿಗೆನೂ ಕೂಡ ಮಕ್ಕಳಲ್ಲಿ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿತ್ತು? ಹಿಂದಿನ ಕಾಲ ಅಂದರೆ ಕೆಲವು ತಲೆಮಾರುಗಳ ಹಿಂದಾಗಿರ್ಬೋದು. ನಾವೇ ಕಂಡ ಹಾಗೆ ಎಷ್ಟೊಂದು ಈಗ ಬದಲಾವಣೆಯನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಅಲ್ವಾ? ಪ್ರಕೃತಿಯ ಮಾಲಿನ್ಯ ಆಗಿದೆ, ಪರಿಸರದ ಮಾಲಿನ್ಯ ಆಗಿದೆ. ಒಂದು ಗಾಳಿ ಆಗಲಿ ನೀರಾಗಲಿ ಯಾವುದಾದ್ರೂ ನಮಗೆ ಪರಿಶುದ್ಧವಾಗಿರ್ತಕ್ಕಂಥದ್ದು ಸಿಗ್ತಾ ಇದೆಯಾ? ನಾವು ಬೆಳೀತಾ ಇರ್ತಕ್ಕಂಥ ಆಹಾರದಲ್ಲಿ ಪೌಷ್ಟಿಕತೆ ಇದೆಯಾ? ಇಲ್ಲ. ಎಷ್ಟು ಜನ ಮಕ್ಕಳು ಪೌಷ್ಟಿಕ ಕೊರತೆಯಿಂದ ಈಗ ನರಳ್ತಾ ಇದ್ದಾರೆ. ಪ್ರಕೃತಿಯ ವಿನಾಶ ಆಗ್ತಾ ಇದೆ. ಇವನ್ನೆಲ್ಲ ಗಮನಿಸ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಆಹಾರ ಪೌಷ್ಟಿಕವಾಗಿರ್ತಕ್ಕಂಥದ್ದು ಸಿಗೋದು ಒಂದೇ ಅಲ್ಲ, ಶುದ್ಧವಾದ ಗಾಳಿ ಸಿಗಬೇಕು, ಶುದ್ಧವಾದ ನೀರು ಕೂಡ ಸಿಗಬೇಕು. ನಾವು ಈ ತಾಂತ್ರಿಕತೆ ಮುಂದುವರೆದ ಹಾಗೆಲ್ಲ ಎಷ್ಟು ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಲ್ವಾ? ನಾವು ನೋಡ್ತೀವಿ, ನಮ್ಮ ತಂದೆ ತಾಯಿಯರಿಗೆ ಇದ್ದಂತಹ ಒಂದು ದೇಹದಾರ್ಢ್ಯವಾಗಲಿ ಅಥವಾ ಶಕ್ತಿ ಬಲವಾಗಲಿ ನಮಗಿಲ್ಲ. ನಮಗಿರ್ತಕ್ಕಂಥ ಶಕ್ತಿ ನಮ್ಮ ಮಕ್ಕಳಲ್ಲಿ ಖಂಡಿತವಾಗ್ಲೂ ಇಲ್ಲ. ಬರ್ತಾ ಬರ್ತಾ ಒಂದೊಂದು ತಲೆಮಾರಿಗೂ ಕೂಡ ಎಷ್ಟೊಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಬರೀ ಪರಿಶುದ್ಧವಾದ ಪೌಷ್ಟಿಕ ಆಹಾರ ಒಂದೇ ಅಲ್ಲ, ವಾಯು ಮಾಲಿನ್ಯ ಎಷ್ಟಾಗಿದೆ. ತಾಂತ್ರಿಕ ಜಗತ್ತು, ನಾವು ಎಷ್ಟು ವಾಹನಗಳನ್ನು ಉಪಯೋಗಿಸ್ತೀವಿ. ಈಗ ಮನೆಗೊಂದೊಂದು ವಾಹನ, ಮನೆಗೊಂದೊಂದಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಾಹನ. ಆ ತಾಂತ್ರಿಕತೆ ಮುಂದುವರೆದ ಹಾಗೆಲ್ಲ ಮನುಷ್ಯನ ಆಸೆನೂ ಜಾಸ್ತಿ ಆಗ್ತಾ ಇದೆ, ಸ್ವಾರ್ಥ ಹೆಚ್ಚುತ್ತಾ ಇದೆ, ಪ್ರತಿಯೊಂದನ್ನು ಕೂಡ ತಾನು ಕೂಡಿಟ್ಕೊಳ್ತಾ ಇದ್ದಾನೆ. ಇವನ್ನೆಲ್ಲ ಉಪಯೋಗಿಸ್ತಾ ಎಷ್ಟು ಮಲಿನ ಮಾಡ್ತಾ ಇದ್ದಾನೆ ಪರಿಸರವನ್ನು ಅಂತ ನಾವು ಅದನ್ನು ಗಮನಿಸಬೇಕು. ನೋಡಿ, ಮುಂಚೆ ಆ್ಯಂಟಿ ಅಲರ್ಜಿಕ್ ಡ್ರಗ್ಸ್ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ಈ ಹೊರಗಿನ ಗಾಳಿ ಯಾವಾಗ ಮಾಲಿನ್ಯತೆ ಆಗುತ್ತೋ, ಈ ಹೊಗೆ ವಾಹನಗಳಿಂದ ಬರ್ತಕ್ಕಂಥ ಹೊಗೆಯಿಂದ ಮಲಿನವಾಗುತ್ತೆ. ಆ ಗಾಳಿಯನ್ನು ಕುಡಿದು ಯಾವ ರೀತಿ ನಾವು ದಷ್ಟಪುಷ್ಟವಾದ ಅಥವಾ ಪೌಷ್ಟಿಕವಾದಂತಹ ಆರೋಗ್ಯಪೂರ್ಣವಾದಂತಹ ದೇಹವನ್ನು ಮಕ್ಕಳಿಗೆ ನಾವು ಒದಗಿಸ್ಕೊಡೋದಕ್ಕೆ ಸಾಧ್ಯ ಹೇಳಿ? ಅದು ಈಗ ಆಗ್ತಾ ಇಲ್ಲ. ಆಹಾರ ಪದ್ಧತಿ ಕೂಡ, ಈ ಒಂದು ಪರಿಸರ ಅಂತಕ್ಕಂಥದ್ದು ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಚಾರ. ಇದು ಖಂಡಿತ 10-15 ನಿಮಿಷದಲ್ಲಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಅಂಶಗಳನ್ನು ಮಾತ್ರ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಮಾತ್ರ ಪ್ರಯತ್ನ ಪಡ್ತೇನೆ. ಆಹಾರ ನಿಯಮ ಇರ್ಬೋದು. ಹೇಗಿತ್ತು ಆಹಾರ ನಿಯಮ ಹಿಂದಿನ ಕಾಲದಲ್ಲಿ? ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಊಟ ಮಾಡ್ತಾಯಿದ್ರು. ಮಧ್ಯದಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ಮಧ್ಯದಲ್ಲಿ ಅವರು ದೈಹಿಕ ಶ್ರಮದಿಂದ ಎಲ್ಲ ಕೆಲಸಗಳನ್ನು ತಾವೇ ಮಾಡ್ಕೊಳ್ತಾ ಇದ್ರು. ಈಗ ಬರೀ ಯಂತ್ರೋಪಕರಣಗಳು, ನಾವು ಕೂತೇ ಎಲ್ಲ ಕೆಲಸ ಮಾಡ್ತೀವಿ. ಒಂದು ಟಿ ವಿ ಆನ್ ಮಾಡೋಕ್ಕೂ ರಿಮೋಟು. ಈಗ ಯಾವುದೇ ಒಂದು ಗೆಜೆಟ್ಸ್ ನಾವು ಏನು ಉಪಯೋಗಿಸ್ತೀವಿ, ಒಂದು ಮಿಕ್ಸಿ ಇರ್ಬೋದು ಅಥವಾ ಗ್ರೈಂಡರ್ ಇರ್ಬೋದು, ಎಲ್ಲನೂ ಕೂತಲ್ಲಿಂದನೇ ಆಪ್ರೇಟ್ ಮಾಡ್ತಕ್ಕಂಥ ಒಂದು ಯುಗ ಈಗ ನಾವು ಕಾಣ್ತಾ ಇದ್ದೀವಿ. ಹಾಗಿರುವಾಗ ನಾವು ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಭೌತಿಕ ಬೆಳವಣಿಗೆಯನ್ನು ನಾವು ಹೇಗೆ ನಮ್ಮ ಮಕ್ಕಳಲ್ಲಿ ಕಾಣೋದಕ್ಕೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳಿದೆ. ಈಗ ವ್ಯಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ನಾವು ಮಾಡ್ತಾ ಇದ್ದೀವ, ಅದು ಶಾಲೆಯಲ್ಲಿ ಕಲಿಸ್ಬೇಕು ಅಂತ ಅಷ್ಟೇ ಅಲ್ಲ, ಮನೆಯಿಂದ ಪ್ರಾರಂಭ ಆಗಬೇಕು. ಅದು ನಾವು ಹಿರಿಯರು ಅದನ್ನು ಮಾಡಿದ್ರೆ ಮಕ್ಕಳು ಮಾಡ್ತಾರೆ. ಹಿರಿಯರು ಮಾದರಿಯಾಗಿರಬೇಕು. ನಾವು ಹೇಳಿದ್ರೆ ಅವ್ರಿಗೆ ಶಿಕ್ಷಣ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಬಾಯಲ್ಲಿ ಹೇಳಿದ್ರೆ ಈಗ ಯಾವ ಮಕ್ಕಳು ಕೇಳೋದಿಲ್ಲ, ನಮ್ಮನ್ನು ನೋಡಿ ನಮ್ಮನ್ನು ಅನುಕರಿಸ್ತಾರೆ. ಆದ್ದರಿಂದ ಬದಲಾವಣೆ ಎಲ್ಲಿ ಬರಬೇಕು? ನಾವು ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಮಕ್ಕಳಲ್ಲಿ ಕಾಣಬೇಕು ಅಂದರೆ ಬದಲಾವಣೆ ನಮ್ಮಲ್ಲಿ ಬರಬೇಕು. ಆಗಿನ ಪದ್ಧತಿಗೂ ಈಗಿನ ಪದ್ಧತಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಅದು ಹಾಗಿರಲಿ. ಭಾವನಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದು ಎರಡನೇ ಆಯಾಮ. ನಾವು ಈ ವಸ್ತು ಪ್ರಪಂಚವನ್ನು ಮಾತ್ರ ಕಲುಷಿತಗೊಳಿಸಿಲ್ಲ. ನಮಗೆ ಥಿಯಾಸಫಿ ಪ್ರಕಾರ ಗೊತ್ತಿದೆ, ನಮಗೆ ಸೂಕ್ಷ್ಮ ದೇಹಗಳು ಕೂಡ ಇದೆ ಅಲ್ವಾ? ನಮ್ಮ ಭಾವನೆಗಳು ಎಲ್ಲಿ, ನಮ್ಮ ಯಾವ ಪ್ರಜ್ಞಾವಲಯದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು? ನಮ್ಮ ಕಾಮದೇಹದಲ್ಲಿ. ಕಾಮದೇಹ ನಮ್ಮ ಕೆಳಮನಸ್ಸಿನ ಆಲೋಚನೆಗಳ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಬರೀ ವಸ್ತು ಪ್ರಪಂಚದಲ್ಲಿ
ಪ್ರಕೃತಿಯಲ್ಲಿ ಮಾಲಿನ್ಯವನ್ನು ತಂದಿರೋದು ಬರೀ ವಸ್ತು ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಗಭಾವಗಳಿಂದ ನಾವಿರ್ತಕ್ಕಂಥ ಒಂದು ಪರಿಸರವನ್ನು ಎಷ್ಟು ಹದಗೆಡಿಸಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ನಮ್ಮ ಒಬ್ರಿಗೂ ಇರ್ತಕ್ಕಂಥ ನಾವು ಪ್ರಜ್ಞಾವಲಯ ಹೇಳ್ತೀವಲ್ಲ, ಅದು ಇನ್ನೊಬ್ಬರ ಮೇಲೆ ಎಷ್ಟೋ ಪರಿಣಾಮ ಬೀರುತ್ತೆ. ನಾವು ಯಾವುದೋ ಕೆಲಸ ಮಾಡಬೇಕಾಗಿಲ್ಲ, ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥ ರಾಗಭಾವಗಳು, ಆಲೋಚನೆಗಳೇ ಸಾಕು ಇನ್ನೊಬ್ಬರ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ. ಹಾಗೆ ನಾವು ಈ ನಮ್ಮ ಸೂಕ್ಷ್ಮ ಪ್ರಜ್ಞಾ ವಲಯಗಳಲ್ಲೂ ಕೂಡ ಸಾಕಷ್ಟು ಮಾಲಿನ್ಯತೆಯನ್ನು ಈಗ ಮಾಡಿಬಿಟ್ಟಿದ್ದೇವೆ. ರಾಗಭಾವಗಳ ಮಹಾಪೂರನೇ ಹರಿದು ಹೋಗ್ಬಿಟ್ಟಿದೆ ಇಲ್ಲಿ. ಮಕ್ಕಳು ಲೆಡ್ಬಿಟ್ರವ್ರು ಒಂದು ಕಡೆ ಹೇಳ್ತಾರೆ, ಮಕ್ಕಳು ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವರ ಪ್ರಜ್ಞಾವಲಯ ಎಷ್ಟು ಪ್ರಾಜ್ವಲ್ಯಯುತವಾಗಿರುತ್ತೆ ಮತ್ತು ಪರಿಶುದ್ಧವಾಗಿರುತ್ತೆ ಅಂತ. ಆ ಮಕ್ಕಳ ಪರಿಶುದ್ಧವಾದಂತಹ ಪ್ರಜ್ಞಾವಲಯದಲ್ಲಿ ನಾವಾದ ಹಿರಿಯರಾದಂಥವರು ನಾವು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ರಾಗಭಾವಗಳು ಮತ್ತು ಆಲೋಚನೆಗಳಿಂದ ಎಷ್ಟು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ, ಮಕ್ಕಳ ಮೇಲೆ ಅದು ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಈಗಾಗಲೇ ಹೇಳಿದ ಹಾಗೆ ತಾಂತ್ರಿಕ ಜಗತ್ತು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ಈ ತಾಂತ್ರಿಕ ಜಗತ್ತು ಎಷ್ಟು ಮುಂದುವರೆದಿದೆ ಅಂದರೆ ಬೇರೆ ಯಾವುದಕ್ಕೂ ಇಲ್ಲಿ ಬೆಲೆ ಇಲ್ಲ, ಹಾಗಾಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನಿಗೆ ಆಸೆ ಸಹಜ, ಏಕೆಂದರೆ ನಾವೆಲ್ಲ ಇನ್ನೂ ಪರಿಪೂರ್ಣರಲ್ಲ, ನಮ್ಮಲ್ಲಿ ಆಸೆಗಳು ಉದ್ಭವಿಸುತ್ತೆ ಅಲ್ವಾ. ನಾವು ಹೊರಗಡೆ ಇರ್ತಕ್ಕಂಥ ನಮ್ಮ ದೇಹದ ಸುಖ ಸೌಲಭ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಬಯಸಿ ನಾವು ಇಟ್ಕೊಳ್ತೇವೆ. ಮತ್ತು ಈಗ ಒಬ್ಬರು ದುಡಿದ್ರೆ ಸಾಕಾಗಲ್ಲ, ಮನೇಲಿ ಇರೋರೆಲ್ಲ ದುಡಿಬೇಕು, ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಬೆಳಗ್ಗೆ ಎದ್ದರೆ ಎಷ್ಟು ಧಾವಂತ ಗಡಿಬಿಡಿ ಅಂದರೆ ಒತ್ತಡದ ಜೀವನ. ಆ ಒತ್ತಡದ ಜೀವನ ಎಷ್ಟು ಮಟ್ಟಿಗಿದೆ ಅಂದರೆ ಆ ಪರಿಸರ ಕುಟುಂಬದಲ್ಲಾಗಲಿ ಅಥವಾ ಹೊರ ಜಗತ್ತಿನಲ್ಲಾಗಲಿ ಎಷ್ಟು ಮಟ್ಟಿಗಿದೆ ಅಂದರೆ ಮಕ್ಕಳು 2 ವರ್ಷದ ಮಕ್ಕಳೇ ಹೇಳ್ತಾರೆ ನನಗೆ ತುಂಬ ಬೋರ್ ಆಗ್ತಾ ಇದೆ ಅಂತಾರೆ, ಇಲ್ಲ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತಾರೆ. ನೋಡಿ, ನಮ್ಮ ಕಾಲದಲ್ಲಿ ನಮ್ಗೆ ಆ ಪದಗಳೇ ಗೊತ್ತಿರಲಿಲ್ಲ. ಟೆನ್ಷನ್ ಅನ್ನೋದಾಗಲಿ, ಒಂದು ಏನೋ ಬೋರ್ ಆಗ್ತಿದೆ ಅನ್ನೋದಾಗಲಿ, ಬೇಸರ ಆಗ್ತಿದೆ, ಖಿನ್ನತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗಿನ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂದರೆ ಈ ರಾಗಭಾವಗಳಲ್ಲಿ ಆಗ್ತಾ ಇರತಕ್ಕಂಥ ಒತ್ತಡ ಎಷ್ಟು ಮಟ್ಟಿಗೆ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂತ. ತಾಂತ್ರಿಕ ಜಗತ್ತು ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯನ್ನು ಕುಂಠಿತಗೊಳಿಸ್ತಾ ಇದೆ. ಬರೀ ನಮ್ಮ ರಾಗಭಾವಗಳಷ್ಟೇ ಅಲ್ಲ, ನಾವು ಈ ಸಮಾಜದಲ್ಲಿ ಎಷ್ಟೊಂದು ಉಪಕರಣಗಳನ್ನು ಬಳಸ್ತೇವೆ. ನಮಗೆ ಮನೋರಂಜನಾ ಮಾಧ್ಯಮಗಳಿದೆ ಅಲ್ವಾ, ಟೆಲಿವಿಷನ್ ಇದೆ, ಮೊಬೈಲ್ ಇದೆ, ಮತ್ತು ಸಿನಿಮಾ ಥಿಯೇಟ್ರ್ಗಳಿವೆ. ಇವನ್ನೆಲ್ಲ ಎಷ್ಟು ಮಟ್ಟಿಗೆ ನಾವು ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀವಿ, ನಕಾರಾತ್ಮಕವಾಗಿ ದುರ್ಬಳಕೆನೇ ಜಾಸ್ತಿ. ಈ ಗೆಜೆಟ್ಸ್ಗೆ ನಾವು ಅಥವಾ ಈ ಮನರಂಜನಾ ಒಂದು ಮಾಧ್ಯಮಗಳಿಗೆ ಎಷ್ಟು ಅಂಟ್ಕೊಂಡು ಬಿಟ್ಟಿದ್ದೀವಿ, ಬಂಧಿತರಾಗಿದ್ದೀವಿ ಅಂದರೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಏನೂ ನಾವು ಸರಿಯಾಗಿ ಮಾಡೋದಿಲ್ಲ. ಮಕ್ಕಳ ಮೇಲೂ ಕೂಡ ಅದು ಪ್ರಭಾವ ಬೀರ್ತಾ ಇದೆ. ಹೊತ್ತಿಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಟೈಮಿಗೆ ಸರಿಯಾಗಿ ಮಲ್ಕೊಳ್ಳೋದಿಲ್ಲ. ಅದೇ ಅಭ್ಯಾಸ ಮಕ್ಕಳಿಗೂ ಬರುತ್ತೆ ಅಲ್ವಾ. ನಾವು ಮಕ್ಕಳಿಗೆ ಹೇಳ್ಬೋದು, ನೀನು ಮೊಬೈಲ್ ನೋಡಬಾರ್ದು, ನೀನು ಅದನ್ನು ನೋಡಬಾರ್ದು ಆದರೆ ನಾವೇ ಮೊಬೈಲ್ ನೋಡ್ತಾ ಇರ್ತೀವಿ 3 ಹೊತ್ತು, ಇಲ್ಲ ಟಿ ವಿ ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದರೆ ಮಕ್ಕಳು ಕೂಡ ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಅಲ್ವಾ. ನಾವು ಅವ್ರನ್ನ ಕೂರಿಸಿ ಹಾಕಬೇಕಾಗಿಲ್ಲ, ನಾವು ಮಾದರಿ ಜೀವನವನ್ನು ನಾವು ನಡೆಸಬೇಕಾಗಿದೆ. ಈ ಒಂದು ಒತ್ತಡದ ಜೀವನ, ತಾಂತ್ರಿಕ ಯುಗದ ಜೀವನ ನಮ್ಮ ಅರಿಷಡ್ ವರ್ಗಗಳನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ, ಹೆಚ್ಚು ಆಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದೆ. ಇದಿಷ್ಟೇ ಅಲ್ಲ, ನಾನು ಹೇಳಿದ ಹಾಗೆ ಸಮಯ ಬಹಳ ಕಡಿಮೆ ಇರೋದರಿಂದ ಕೆಲವು ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಂತ್ರಿಕ ಅಭಿವೃದ್ಧಿ ಒಂದೇ ಅಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇರೋದು. ಇಲ್ಲಿ ಕಾನೂನು ಕಟ್ಟಳೆ ಇದೆ ಅಲ್ವಾ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ನಾವು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾ ಇದ್ದೀವಿ, ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀವ? ಸ್ವಾರ್ಥಿ ಮನುಷ್ಯ ತನಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ, ತನಗೆ ಬೇಡದರೆಯವ್ರನ್ನ ಕಾನೂನಲ್ಲಿ ಸಿಕ್ಕಾಕಿಸ್ತಾನೆ ಅಲ್ವಾ. ಅದನ್ನು ನಮ್ಮ ಮಕ್ಕಳು ಗಮನಿಸ್ತಾ ಇರ್ತಾರೆ, ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಈಗಿನ ಒಂದು ರಾಜಕೀಯ ಪರಿಸ್ಥಿತಿ, ಅದನ್ನು ನಾವು ಗಮನಿಸ್ಕೊಳ್ಬೇಕು. ಜೊತೆಗೆ ಧಾರ್ಮಿಕ ಆಚರಣೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಏನು ಮಾಡ್ತಾ ಇದ್ದೀವಿ ನಾವು, ಅರ್ಥವಿಲ್ಲದ ಆಚರಣೆಗಳು, ಮೂಢನಂಬಿಕೆಗಳು, ಅದರಲ್ಲಿ ನಾವು ಎಷ್ಟು ನಮ್ಮ ಮಕ್ಕಳಿಗೆ ಹೇಳ್ತೀವಿ ನಾವು ಮಾಡಿದ ಹಾಗೆ ಮಾಡಬೇಕು ಅಂತ, ಆದರೆ ಅದಕ್ಕೆ ಅರ್ಥ ನಮಗೆ ಗೊತ್ತಿರಲ್ಲ, ನಾವು ಮಕ್ಕಳಿಗೆ ಹೇಳಲ್ಲ. ಅದರಿಂದ ಏನಾಗ್ತಾ ಇದೆ, ಜನ್ರೇಷನ್ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ.
ಹಿರಿಯರಿಗೂ ಮಕ್ಕಳಿಗೂ ಇರ್ತಕ್ಕಂಥ ಒಂದು ಅಂತರ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಹಿರಿಯರಲ್ಲಿ ಇರ್ತಕ್ಕಂಥ ನಂಬಿಕೆ ಹೊರಟು ಹೋಗ್ತಾ ಇದೆ. ಮತ್ತು ಹಿರಿಯರು ಮಕ್ಕಳು ನಮ್ಮ ಮಾತನ್ನು ಕೇಳಲ್ಲ ಅಂದ್ಬಿಟ್ಟು ಅವರನ್ನು ಯಾವುದಕ್ಕೂ ಪರಿಗಣನೆಗೆ ತಗೊಳ್ಳೋದಿಲ್ಲ, ಅವರನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಎರಡೂ ಬಹಳ ತಪ್ಪು ಅಂತ ಲೆಡ್ಬಿಟ್ರವರು ಮಕ್ಕಳೊಂದಿಗಿನ ನಮ್ಮ ಸಂಬಂಧ ಅನ್ನುವಂತಹ ಒಂದು ಗ್ರಂಥದಲ್ಲಿ, ಈಗ ಒಂದು ಶತಮಾನದ ಹಿಂದೆ ಬರೆದಂತಹ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಆ ಮಾತು ಇವತ್ತಿಗೂ ಕೂಡ ಪ್ರಸ್ತುತ. ಹಾಗೆ ಏನಾಗಿದೆ, ಈ ಧಾರ್ಮಿಕ ಆಚರಣೆಗಳು ಏನಾಗ್ಬಿಟ್ಟಿದೆ ಅಂದರೆ, ಮತ ಧರ್ಮಗಳ ಹೆಸರಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಎಷ್ಟೋ ಧಾರ್ಮಿಕ ಸಂಸ್ಥೆಗಳು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದೆ. ನಾವು ಪ್ರತಿನಿತ್ಯ ನೋಡ್ತಾನೇ ಇದ್ದೀವಿ, ಸುದ್ದಿ ಮಾಧ್ಯಮಗಳಲ್ಲಿ ಕೇಳ್ತಾನೇ ಇದ್ದೀವಿ. ಆದರೂ ಎಷ್ಟರ ಮಟ್ಟಿಗೆ ಕಾನೂನನ್ನು ಅವ್ರ ಮೇಲೆ ಜರುಗಿಸಿ ಈ ದಿನ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಆದರೆ ಸರಿಯಾದ ನ್ಯಾಯ ಯಾವಾಗ ಸಿಗೋದಿಲ್ವೋ ಮಕ್ಕಳು ಏನು ಅಂದ್ಕೊಳ್ತಾರೆ, ನಾವು ಮುಂದೆ ಒಂದಿನ ಹೀಗೆ ಮಾಡಿದ್ರು ನಡೆಯುತ್ತೆ, ಪರವಾಗಿಲ್ಲ, ನನ್ನ ಅನುಕೂಲಕ್ಕೆ ನಾನು ಹೇಗೆ ಬೇಕೋ ಹಾಗೆ ಇರ್ಬೋದು ಅಂತಕ್ಕಂಥ ಒಂದು ಧೋರಣೆ ಬೆಳೆಯುತ್ತೆ. ಎಲ್ಲ ಮತ ಧಾರ್ಮಿಕ ಸಂಸ್ಥೆಗಳು ಕೂಡ ರಾಜಕೀಯ ಕ್ಷೇತ್ರಗಳಾಗ್ತಾ ಇವೆ. ರಾಜಕಾರಣಿಗರು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಹಣದ ಆಸೆಗೆ ಈ ಧಾರ್ಮಿಕ ಸಂಸ್ಥೆಗಳನ್ನು ಕೂಡ ಬಳಸ್ಕೊಡ್ತಾ ಇದ್ದಾರೆ. ಮತ ಧರ್ಮಗಳಲ್ಲಿ ನಡೀತಾ ಇರತಕ್ಕಂಥ ಧಾರ್ಮಿಕ ಸಂಸ್ಥೆಗಳು. ಅದಕ್ಕೆ ಅನಿ ಬೆಸೆಂಟ್ರು ಈಗ 100 ವರ್ಷಗಳ ಹಿಂದೆಯೇ ಒಂದು ಗ್ರಂಥ ಬರೆದಿದ್ರು, 7 ಗ್ರೇಟ್ ರಿಲಿಜನ್ಸ್ ಆಫ್ ದಿ ವರ್ಲ್ಡ್ ಅಂತ. ಅದರಲ್ಲಿ ಏನು ಹೇಳಿದ್ರು, ಎಲ್ಲ ಮತಧರ್ಮಗಳು ಬೋಧಿಸ್ತಕ್ಕಂಥದ್ದು ಒಂದೇ ಮೂಲ ಸತ್ಯವನ್ನು. ಅದಕ್ಕೆ ಜಾತಿ ಮತ ಕುಲ ಭೇದ ಇಲ್ಲದಲೇ ಆ ಒಂದು ಸಹೋದರ ಭಾವದ ಅಂಕುರವನ್ನು ನಾವು ಸ್ಥಾಪಿಸಬೇಕಾಗಿದೆ. ಮಾನವನ ನಿಜವಾದ ಪುರೋಭಿವೃದ್ಧಿ ಆಗಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನು ಬದಲಾದ್ರೇ ಮಕ್ಕಳು ಬದಲಾಗೋದು. ನಾವೇ ಬದಲಾಗದೆ ಮಕ್ಕಳನ್ನು ನೀವು ಬದಲಾಗಿ ಅಂತ ಶಿಕ್ಷಣ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಏನು ಅಪರಾಧ ಮಾಡಿದ್ರು ನಾನು ತಪ್ಪಿಸ್ಕೊಳ್ಬೋದು. ಒಂದು ಕಳ್ಳತನ ಮಾಡಿದ್ರೆ ಅಪ್ಪ ಅಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಲ್ವಾ? ಏಕೆಂದರೆ ಮಕ್ಕಳು ಕೆಟ್ಟವರು ಅಂತ ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಆ ರೀತಿ ಇದೆ ಸಮಾಜ. ಆದ್ದರಿಂದ ನಾವು ಹೆಚ್ಚು ಮಕ್ಕಳ ಪುರೋಭಿವೃದ್ಧಿಗೆ ಯಾವ ರೀತಿಯ ಒಂದು ಪರಿಸರವನ್ನು ಒದಗಿಸಬೇಕೋ ಆ ರೀತಿಯ ಪರಿಸರವನ್ನು ಒದಗಿಸುವಂತಹ ಮುಖ್ಯ ಕರ್ತವ್ಯ ಹಿರಿಯರಾದ ನಮ್ಮಲ್ಲಿದೆ. ಧಾರ್ಮಿಕ ಪರಿಸರ ನೋಡಿ, ಅಂದು ಅಂದರೆ ಶಿವಶರಣರ ಕಾಲದಲ್ಲಿ ಹೇಗಿತ್ತು ಧರ್ಮ ಪ್ರಚಾರ. ಶರಣರು ಏನು ಬೋಧಿಸಿದ್ರೋ ಹಾಗೆ ನಡ್ಕೊಂಡ್ರು. ಎಷ್ಟು ಜನ ಅವರ ಅನುಯಾಯಿಗಳಾಗಿ ಎಷ್ಟೋ ಜನ ಆಧ್ಯಾತ್ಮ ಪಥದಲ್ಲಿ ಮುಂದುವರೆದು ಹೋದರು. ಆದರೆ ಈಗ ಹೇಗಿದೆ ಮತಧರ್ಮಗಳ ಸ್ಥಿತಿ ಅಥವಾ ಧಾರ್ಮಿಕ ಪರಿಸರ, ನನ್ನ ಮತನೇ ಶ್ರೇಷ್ಠ, ನನ್ನ ಧರ್ಮನೇ ಶ್ರೇಷ್ಠ ಅಂತ ಪ್ರತಿಯೊಂದು ಮತದವರು ಕೂಡ ಹೇಳಿಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಹಿಜಾಬ್ನಂತಹ ಒಂದು ಪ್ರಕರಣಗಳ ನಡೀತಾ ಎಷ್ಟೊಂದು ಪ್ರತ್ಯೇಕತಾ ಭಾವನೆ ಅಲ್ಲಿ ಮಕ್ಕಳಲ್ಲಿ ಒಡಕನ್ನು ಮೂಡಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಎಲ್ಲ ಧರ್ಮಗಳಲ್ಲೂ ಕೂಡ, ಎಲ್ಲ ಮತಧರ್ಮಗಳಲ್ಲೂ ಕೊಟ್ಟಿರ್ತಕ್ಕಂಥ ಮೂಲ ಸತ್ಯವನ್ನು ನಾವು ತಿಳ್ಕೊಳ್ತಾನೇ ಇಲ್ಲ. ನೀತಿಶಾಸ್ತ್ರ ಪ್ರತಿಯೊಂದು ಮತದಲ್ಲೂ ಕೂಡ ಮೊದಲು ಹೇಳ್ತಕ್ಕಂಥದ್ದೇ ನೀತಿಶಾಸ್ತ್ರ. ಅದನ್ನು ನಾವು ತಿಳ್ಕೊಂಡಿದ್ದೀವ. ಸೌಶೀಲ್ಯ ರಚನೆ, ಸದ್ಗುಣಗಳ ನಾವು ಒಂದು ಬೆಳವಣಿಗೆ ಅದು ಆಗ್ತಾನೇ ಇಲ್ಲ. ಮದ್ರಾಸಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದೆ. ಮಕ್ಕಳ ಮತದ ಹೆಸರಿನಲ್ಲಿ ಮಕ್ಕಳನ್ನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹೀಗಿರುವಾಗ ಮಕ್ಕಳ ಅಭಿವೃದ್ಧಿ ಹೇಗೆ ಸಾಧ್ಯ? ಅದು ಸರ್ವತೋಮುಖ ಅಭಿವೃದ್ಧಿ ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಈಗ ಮಾತ್ರ ಇದು ಅಧಃಪತನಕ್ಕೆ ಹೋಗಿದೆಯಾ? ಮುಂಚೆ ಅದು ಸುಸ್ಥಿತಿಯಲ್ಲಿತ್ತ ಅಂದರೆ ಇಲ್ಲ. ಯಾವ ಕಾಲದಲ್ಲೂ ಸರ್ವತೋಮುಖ ಬೆಳವಣಿಗೆ ಇರಲಿಲ್ಲ. ಆದರೆ ಅದರ ಡಿಗ್ರಿ ಮಾತ್ರ ಈಗ ಜಾಸ್ತಿ ಆಗಿದೆ. ಹಿಂದಿನ ಕಾಲದಲ್ಲೂ ಕೂಡ ಬಾಲ್ಯ ವಿವಾಹ ಇತ್ತು ಅಲ್ವಾ? ಮಕ್ಕಳನ್ನು ನಾವು ಎಷ್ಟು ಶೋಷಣೆ ಮಾಡ್ತಾ ಇರಲಿಲ್ವಾ? ಸತಿ ಪದ್ಧತಿ ಇತ್ತು, ಮತ್ತು ಸ್ತ್ರೀ ಶೋಷಣೆ ಇತ್ತು, ಎಲ್ಲವೂ ಇತ್ತು. ಆದರೆ ಈಗ ಟೆಕ್ನಾಲಜಿ ಮುಂದುವರಿತಾ ಅದರ ಆಯಾಮ ಬೇರೆಯಾಗಿದೆ, ಅದರ ಡಿಗ್ರಿ ಬೇರೆಯಾಗಿದೆ. ಈ ವಿಚಾರವನ್ನು ನಮಗೆ ಸಮಗ್ರ ಶಿಕ್ಷಣದಲ್ಲಿ ನಮ್ಮ ಹಿರಿಯ ಸೋದರ ತಿಪ್ಪೇಸ್ವಾಮಿಯವರು ಕೂಡ ಈ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವೆಲ್ಲ ವಿಚಾರಗಳು ಕೂಡ ನಾವು ಗಮನವನ್ನು ಕೊಡಬೇಕಾಗಿದೆ. ಹಾಗೆ ಮಾನಸಿಕ ಬೆಳವಣಿಗೆ, ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಕೂಡ ತಿಳ್ಕೊಂಡ್ವಿ. ಈಗ ಏಕಮುಖವಾಗಿದೆ ಮಾನಸಿಕ ಬೆಳವಣಿಗೆ. ಕೆಳಮನಸ್ಸು ಮಾತ್ರ ಹೆಚ್ಚು ಬೆಳೀತಾ ಇದೆ. ಅದು ನಮ್ಮ ಭಾವನೆಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಕಾಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು. ಇದು ಪ್ರತ್ಯೇಕತೆಯನ್ನು ಸೃಷ್ಟಿಸ್ತಕ್ಕಂಥ ಮನಸ್ಸು, ವಿಭಜನಾತ್ಮಕ ಮನಸ್ಸು. ಅದಕ್ಕೆ ಹೇಳ್ತಾರೆ ಮ್ಯಾನ್ ಹ್ಯಾಸ್ ಬಿಕಮ್ ಸಿಜೋಫ್ರೀನಿಕ್ ಅಂತ. ಉನ್ನತ ಮನಸ್ಸಿನ ಬೆಳವಣಿಗೆಗೆ ಅವಕಾಶನೇ ಇಲ್ಲದಲೇ ಇರೋ ಹಾಗಿದೆ. ನಾವು
ಒಂದು ಧ್ಯಾನ ಆಗಲಿ, ಯೋಗಾಭ್ಯಾಸ ಆಗಲಿ, ಪ್ರಾಣಾಯಾಮ ಆಗಲಿ, ಇವೆಲ್ಲ ಮನಸ್ಸಿನ ಉನ್ನತ ಮನಸ್ಸಿನ ಬೆಳವಣಿಗೆಗೆ, ಅಂದರೆ ರೈಟ್ ಬ್ರೈನ್ ಅಂತ ಕೂಡ ಹೇಳ್ಬೋದು, ಆ ಬೆಳವಣಿಗೆಗೆ ಪೂರಕ. ಎಷ್ಟು ಮಟ್ಟಿಗೆ ನಾವು ಅದನ್ನು ಅನುಸಾರ ಮಾಡ್ತಾ ಇದ್ದೇವೆ? ಸ್ಕೂಲ್ಗಳಲ್ಲಿ ಮಾತ್ರ ಕಲಿಸ್ಬೇಕು ಅಂತ ಅಲ್ಲ, ಮನೆಗಳಲ್ಲಿ ನಾವು ಎಷ್ಟು ಜನ ಮಾಡ್ತಾ ಇದ್ದೇವೆ? ಬೆಳಿಗ್ಗೆ ಇದ್ದರೆ ನಾವು ಕೆಲಸಕ್ಕೆ ಹೋಗೋ ಧಾವಂತ, ಅಲ್ಲಿ ಪುರುಸೊತ್ತೇ ಇಲ್ಲ, ಯೋಗಾಸನ ಮಾತಾಡೋಕ್ಕೆ ಪುರುಸೊತ್ತಿಲ್ಲ, ಇನ್ನು ಯೋಗಾಸನ ಎಲ್ಲಿ, ಪ್ರಾಣಾಯಾಮ ಎಲ್ಲಿ? ಅದರಲ್ಲೂ ಈ ಬೆಂಗಳೂರಿನಂತಹ ದೊಡ್ಡ ಪಟ್ಟಣಗಳಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸಮಗ್ರ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಆ ಉನ್ನತ ಮನಸ್ಸಿನ ಬೆಳವಣಿಗೆಗೆ ಪೋಷಣೆಯನ್ನು ನಾವು ಕೊಡಬೇಕು. ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಸ್ಪಿರಿಚುವಲ್ ಡೆವಲಪ್ಮೆಂಟ್. ನಮ್ಮ ಪ್ರಜ್ಞೆ ಈಗ ಪೂರ್ತಿ ಹೊರಮುಖವಾಗಿದೆ ಅಲ್ವಾ? ನಾವು ಹೊರಗಿನ ಲೌಕಿಕ ಜಗತ್ತಿಗೆ ಭಾಳ ಅಂಟ್ಕೊಂಡು ಬಿಟ್ಟಿದ್ದೀವಿ. ಈ ಭ್ರಮಾ ಬದುಕೆ ಅಥವಾ ಈ ಭ್ರಮೆಯಿಂದ ಕೂಡಿರ್ತಕ್ಕಂಥ, ಭ್ರಾಂತಿಯಿಂದ ಕೂಡಿರ್ತಕ್ಕಂಥ ಪ್ರಪಂಚನೇ ಸತ್ಯ, ನಿತ್ಯ ಅನ್ನುವಂತಹ ಒಂದು ಭಾವನೆಯಲ್ಲಿ ಮನುಷ್ಯ ಬೆಳೀತಾ ಇದ್ದಾನೆ. ಆದರೆ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಮ್ಮ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ಇದೆ. ನಮ್ಮ ಈ ಒಂದು ವಾರ್ಷಿಕೋತ್ಸವದ ಧ್ಯೇಯವಾಕ್ಯನೇ ಥಿಯಾಸಫಿ ಬೆಳಕಿನಲ್ಲಿ ಜೀವನ. ಎಷ್ಟು ಮಟ್ಟಿಗೆ ನಾವು ಥಿಯಾಸಫಿ ಬೆಳಕಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರೂ ನಮಗೆ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿದೆ. ಹೊರಮುಖವಾಗಿರ್ತಕ್ಕಂಥ ಈ ಪ್ರಜ್ಞೆಯನ್ನು ನಾವು ಒಳಮುಖ ಮಾಡಬೇಕಾಗಿದೆ. ಒಳಮುಖ ಮಾಡಬೇಕು ಅಂದರೆ ಧ್ಯಾನ ಮತ್ತು ಪ್ರಾಣಾಯಾಮ, ಯೋಗಾಸನಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಭಾರತ ದೇಶದಲ್ಲಿ ಪ್ರಾರಂಭವಾದಂತಹ ಈ ಎಲ್ಲ ಅಭ್ಯಾಸಗಳು ಕೂಡ ಇಲ್ಲಿ ಕಡಿಮೆಯಾಗಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಒತ್ತನ್ನು ಪಡ್ಕೊಳ್ತಾ ಇದೆ. ಅಮೇರಿಕಾದಲ್ಲಾಗಿರ್ಬೋದು, ಜಪಾನಲ್ಲಾಗಿರ್ಬೋದು, ಜರ್ಮನಿಯಲ್ಲಾಗಿರ್ಬೋದು. ಮಕ್ಕಳು ಏನಾದರೂ ಶಾಲೆಯಲ್ಲಿ ಗಲಾಟೆ ಮಾಡಿದ್ರೆ ಅವ್ರನ್ನ ಏನು ಮಾಡ್ತಾರಂತೆ ಅಂದರೆ ಒಂದು ಕೋಣೆಯಲ್ಲಿ ಕೂರಿಸಿ ಮೌನವಾಗಿರಬೇಕು, ಅದೇ ಶಿಕ್ಷೆ. ಈಗ ಹೊಡೆತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿ, ಒಂದು ವಾಕ್ಯ ಇದೆ, ದಂಡಂ ದಶಗುಣಂ ಅಂತ ಹೇಳ್ತಾರೆ, ಆದರೆ ಸಂಕಲ್ಪಂ ಶತಗುಣಂ ಭವೇತ್ ಅಂತ. ಒಳ್ಳೆಯ ಸಂಕಲ್ಪ ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ನಮ್ಮ ಸೂಕ್ಷ್ಮ ಪ್ರಜ್ಞಾವಲಯಗಳಲ್ಲೂ ಕೂಡ ಆ ಪರಿಶುದ್ಧವಾದ ವಾತಾವರಣವನ್ನು, ಪರಿಸರವನ್ನು ನಾವು ಕೊಡೋದಕ್ಕೆ ನಾವು ಮೊದಲು ಸಮರ್ಥರಾಗಬೇಕು. ಆಗಷ್ಟೇ ಮಕ್ಕಳಲ್ಲಿ ಪರಿಶುದ್ಧತೆ ಅಥವಾ ಸರ್ವತೋಮುಖ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ. ಅದರಿಂದ ನಾವು ಥಿಯಾಸಫಿಯ ಮುಖ್ಯ ಉದ್ದೇಶಗಳ ಬೆಳಕಿನಲ್ಲಿ ಕುಲ, ಮತ, ಜಾತಿ, ಲಿಂಗ ಮತ್ತು ವರ್ಣ ಭೇದ ಇಲ್ಲದಲೇ ಸಹೋದರ ಭಾವದ ಅಂಕುರತ್ವವನ್ನು ಸ್ಥಾಪನೆ ಮಾಡಬೇಕು. ಎಲ್ಲಿ? ನಮ್ಮ ಸಮಾಜದಲ್ಲಿ, ಕುಟುಂಬದಲ್ಲಿ ಮಾತ್ರ ಆದರೆ ಆಗಲ್ಲ, ಶಾಲೆಯಲ್ಲೂ ಆಗಲ್ಲ. ಈಗ ಮಕ್ಕಳನ್ನು ನೀವು ಕೇಳಿದ್ದೀರ ನೋಡಿ, ಪೋಷಕರು ಮನೆಯಲ್ಲಿರುವಾಗ ನಾವೇನೋ ಅವ್ರಿಗೆ ಒಳ್ಳೆ ಬುದ್ಧಿ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಮನೆಯಿಂದ ಹೊರಗಡೆ ಹೋದರೆ ಆ ಪ್ರಪಂಚದಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಅವ್ರು ನಮ್ಮ ಹತೋಟಿಗೆ ಸಿಗಲ್ಲ ಅಂತ. ಶಾಲೆಯಲ್ಲಿ ಶಿಕ್ಷಕರನ್ನು ಕೇಳಿ, ಅವರು ಅದೇ ಹೇಳೋದು, ನಾವು ಅವ್ರಿಗಿಲ್ಲಿ ಶಿಕ್ಷಣವನ್ನು ಕೊಡ್ತೇವೆ, ಅವರಿಗೆ ಬೋಧಿಸ್ತೇವೆ, ಈ ಶಾಲಾ ವಾತಾವರಣದಲ್ಲಿ ಒಳ್ಳೆಯದಾಗಿ ನಡ್ಕೊಳ್ಳೋದಕ್ಕೆ ಹೇಳ್ತೇವೆ, ಆದರೆ ಇಲ್ಲಿಂದ ಹೊರಗೋದ್ರೆ ನಮಗೆ ಗೊತ್ತಿಲ್ಲ. ಅಂದರೆ ಹೊರಗಿನ ಪರಿಸರ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪರಿಸರ ಪರಿಶುದ್ಧವಾಗಿರಬೇಕು. ಆಗಷ್ಟೇ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಆ ಉದ್ದೇಶಗಳ ಬೆಳಕಿನಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ನಾವು ಮಾದರಿಯಾಗಿ ಬದುಕಿದ್ರೆ ನಮ್ಮ ಮಕ್ಕಳು ತಂತಾನೇ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ವೇದಿಕೆಯಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಾರ್ವತಮ್ಮನವರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಬಳ್ಳಾರಿ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಗತ್ಯ ಮಕ್ಕಳ ಮೇಲೆ, ಪೂರ್ಣ ಬೆಳವಣಿಗೆ ಮೇಲೆ ಯಾವ ರೀತಿ ಇಂದಿನ ಸಮಾಜ, ಪರಿಸರ ತಗೊಂಡ್ರೆ ಸಮಾಜ, ಸ್ನೇಹಿತರು ಮತ್ತು ಎನ್ವೈರ್ಮೆಂಟ್, ಕಲುಷಿತ ವಾತಾವರಣ, ರಾಜಕೀಯ, ಇವೆಲ್ಲ ಕೂಡ ಅದನ್ನೇ ಪಾಠ ಕಲಿತಾರೆ. ಅವನ ನಿಜವಾದ ಸತ್ಪ್ರಜೆ ಮಾಡಲಿಕ್ಕೆ ಸಮಾಜ ಕೂಡ ಭಾಗವಹಿಸಿದೆ ಅಂತ ಭಾಳ ಚೆನ್ನಾಗಿ ಅವ್ರು ನಿರೂಪಣೆ ಕೊಟ್ಟರು. ಹಾಗೆ ಸೋದರಿ ಉಷಾರವರು, ಶಿಕ್ಷಕರವರು, ಅವ್ರಿಗೆ ಸಾಕಾಗಲಿಲ್ಲ ಟೈಮು, ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರೋದು ಕೇವಲ ಪಾರ್ಷಿಯಲ್, ಎಡ ಮೆದುಳು ಬೆಳೆಯೋದಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ಬ್ಯಾಲೆನ್ಸ್ ಆಗಿ ಬರಿಬೇಕಾದ್ರೆ ಬಲ ಮೆದುಳು ಅಂದರೆ ಸ್ಪಿರಿಚುವಲ್ ಎಜುಕೇಷನ್ನು ಬೇಕು, ಆಧ್ಯಾತ್ಮಿಕ ಬೆಳವಣಿಗೆ ಬೇಕು. ಅದು ಹಿಂದೆ ಕೊಡ್ತಾಯಿದ್ರು. ಈಗ
ಕೇವಲ ಅಕಾಡೆಮಿಕ್ ಅವರು ಎಷ್ಟು ಮುಂದುವರಿಬೇಕು, ಯಾವ ಹಣ ಹೇಗೆ ಸಂಪಾದಿಸಬೇಕು, ಸ್ಥಾನಮಾನಗಳು ಆಗೋದ್ರಿಂದ ಅವರ ಪರ್ಸ್ನಾಲಿಟಿ ಅಂದರೆ ಅವರ ಭಾವನಾತ್ಮಕವಾಗಿ ಇಂಪಾರ್ಷಿಯಲ್ ಆಗಿ ಬೆಳೆಯೋದಕ್ಕಾಗ್ತಿಲ್ಲ, ಸರ್ವತೋಮುಖವಾಗಿ ಬೆಳೆಯೋಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗೆ ತಾಯಿಯಾಗಿರ್ತಕ್ಕಂಥ ಪೋಷಕರು, ತಾಯಿಯೇ ಮೊದಲ ಗುರು ಅಂತೀವಿ. ಮಗುವಿನ ಒಂದು ವ್ಯಕ್ತಿ ವಿಕಸನಕ್ಕೆ, ಸರ್ವತೋಮುಖ ಬೆಳವಣಿಗೆಗೆ ತಾಯಿ ಮಗು ಗರ್ಭದಲ್ಲಿದ್ದಾಗಲಿಂದ ಕೂಡ ಅದನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಹಾಗೆ ಆ ತಪ್ಪನ್ನು ತಿದ್ದೋದಕ್ಕೆ ತಾಯಿಯ ಸಂಪರ್ಕ ಬಹಳ ಮುಖ್ಯವಾಗಿದೆ. ಪೋಷಕರದ್ದು, ತಾಯಿ ಅಂತಾರಲ್ಲ, ಪೋಷಕರದ್ದು. ಹೀಗೆ 3 ಜನ ಭಾಳ ಚೆನ್ನಾಗಿ ಮಗುವಿನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇವರೆಲ್ಲರದ್ದು, ಸಮಾಜ ಅಂದರೆ ಪರಿಸರ, ಶಿಕ್ಷಕರು, ಅವ್ರ ಜ್ಞಾನ ಕೊಡ್ತಕ್ಕಂಥವರು, ಬೆಳೆಸ್ತಕ್ಕಂಥ ಪೋಷಕರು ಹಿರಿದಾದ ಪಾತ್ರ ಇದೆ. ಆ ಕಡೆ ಎಲ್ಲರೂ ಕೂಡ ಗಮನಿಸಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಮಂಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಫೆಡರೇಷನ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮುಂದಿನ ಕಾರ್ಯಕ್ರಮ, ಹಾಗೆ ಆಸೀನರಾಗಿರಿ, ಸೇವಾ ವಿಭಾಗದ ಕಾರ್ಯಕ್ರಮ ಇದೆ. ಈಗ ಆ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವ್ರು ಬರಬೇಕು ಅಂತ ಕೇಳ್ಕೊಳ್ತೇನೆ. ಈಗಿನ ಮಹಿಳಾ ವಿಭಾಗದ